ಓಕೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಶ್ರೀಮಾನ್ ಏನ್ ಹೇಳಿದ್ರೆ श्रीमान् वेङ्कटनाथार्य कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तं गुरुपरम्परां यो नित्यमच्युतपदाम्बुजयुग्मरुक्मव्यामोहतस्तैतराणि तृणाय मेने मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये श्रीपराशरभट्टार्यः श्रीरङ्गेशपुरोहितः श्रीवत्साङ्कसुतः श्रीमान् श्रेयसे मेस्तु भूजसे व्यासं वसिष्ठनत्तारं शक्तेः पौत्रमकल्मषं पराशरात्मजं वन्दे सुगतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते नमस्तस्मै विष्णवे प्रभविष्णवे परमं यो महत्तेजः परमं यो महत्तपः परमं यः परब्रह्मं परमं यः परायणं पवित्राणां पवित्रं यो ಮಂಗಳಾಂಚ ಮಂಗಳಂ. ಅದನ್ನ ಅಲ್ಲಿಗೆ ಹೇಳಬೇಕಾಗಿತ್ತು. ಅಲ್ಲಿವರೆಗೆ ಹೇಳಿದ್ದೆ ಅನ್ಸುತ್ತೆ. ಅಲ್ಲಿದೆ ಗುರುತಿಸ್ಕೊಂಡಿದ್ದೇನೆ. ಅದು ಹಿಂದೆ ಹೇಳಿದಾಯ್ತಾ? ಇವಾಗ ಅವನ ಕಿಮೇಕಂ ದೈವತ ಉಪೇಯ ಯಾರು ಉಪೇಯ ಅಂತ ಪ್ರಶ್ನೆ ಹಾಕ್ದ. ಯಾರನ್ನ ಮಾಡಿದರೆ ಸುವಂತಃ ಕಂ ಕಮರ್ಚಂತಹ ಪ್ರಾಪ್ನಯುರ್ಮಾನವ ಶುಭ ಅಂತ ಉಪೇಯ ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾರೆ. ಅದಕ್ಕೆ ಯಾರಪ್ಪ ಅಂದ್ರೆ ಅವನು ಇಲ್ಲಿವರೆಗೆ ಹೇಳಿದಂತ ಅಂದ್ರೆ ಇಲ್ಲಿವರೆಗೂ ವಿಷ್ಣುವಿನ ಯಾತಕ್ಕೆ ಅವನೊಬ್ಬನೇ ಏಕಃ ಅನ್ನೋದೆಲ್ಲ ಹೇಳ್ಕೊಂಬಂದ್ರಲ್ಲ, ಅದನ್ನ ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ ಕಡೆಗೆ. ಯಾಕೆ ಅಂದ್ರೆ ಅವರಿಗೆ ಯುಧಿಷ್ಠರನಿಗೆ ಈ ಸಹಸ್ರನಾಮದ ಇದನ್ನ ಹೇಳೋದಕ್ಕೆ ಉದ್ದೇಶವನ್ನ ಇಟ್ಕೊಂಡು ಅವನು ಪರಮಂ ಯಃ ಅಂತ 4 ವಾಕ್ಯಗಳಿಂದ ಅವನಿಗೆ ಪರಮ ಅನ್ನೋದು ಎಲ್ಲದಕ್ಕೂ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ಅವಾಗ ಹೇಳ್ತಾರೆ. ಅದಕ್ಕೆ ಪರಮಂಯೋ ಮಹತ್ತೇಜ ಅಂತ ಹೇಳ್ದಕ್ಕೆ. ಮಹತ್ ಅಂದ್ರೆ ಬ್ರಹ್ಮ ಮಹತ್ ಎರಡು. ಮಹತ್ ಅಂದ್ರೆ ಅತ್ಯಂತ, ಬ್ರಹ್ಮ ಅಂದ್ರೆ ತುಂಬಾ ದೊಡ್ಡದಾಗಿರೋದು. ಮಹತ್ ಅಂದ್ರೆ ಅದರಲ್ಲೂ ಅತ್ಯಂತ ಮಹತ್ವಾಕಾರ ಉಳ್ಳವನು. ಅದರಲ್ಲಿ ಯಹ ಪರಮಃ ಅವನು ಅಂದ್ರೆ ಯಾರು ಲೋಕದಲ್ಲಿ ನಾವು ಪರಮ ಅಂತ ಅನ್ಕೊಂಡಿರ್ತೀವೋ ಅವರಿಗಿಂತ ಪರಮ ಅವನು. ಈಗ ಲೋಕದಲ್ಲಿ ಇರುವಂತ ಒಬ್ಬೊಬ್ರು ಭಗವಂತ ಬ್ರಹ್ಮರುದ್ರಾದಿ ಅವರೆಲ್ರಿಗೂ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇಂದ್ರಾದಿ ದೇವತೆಗಳಿಗೆಲ್ಲ ಇಂದ್ರ ಪರಮ. ಅದೇ ತರ ಶಿವ ಇದು ಲೋಕದಲ್ಲಿ ಅವರಿಗಿಂತ ಮೇಲೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡೋದ್ರಿಂದ ಅವರೆಲ್ಲ ಪರಮರು ಅಂತ ಹೇಳ್ಬೋದು. ಇವನು ಪರಮಯ್ಯೋ ಪರಮರಲ್ಲಿ ಇವನು ಅತ್ಯಂತ ಪರಮನಾದವನು ಅಂತ ಹೇಳ್ತಾರೆ ಕಡೆಗೆ. ಅಂದ್ರೆ ಅದನ್ನ ಹೇಳ್ತಾರೆ ಕಡೆಗೆ. ಮಹತ್ತೇಜ ಅನ್ಬಿಟ್ಟು ಹೇಳ್ತಾರೆ ಕಡೆಗೆ. ಅವನು ಪರಮಂಯೋ ಮಹತ್ತೇಜ, ಅವನು ಮಹತ್ ತೇಜಸ್ಸಲ್ಲೇ ಅತ್ಯಂತ ಮಹತ್ವಾದದ್ದು. ಯಾಕಪ್ಪ ಅಂದ್ರೆ ಎಲ್ಲಾ ತೇಜಸ್ಸುಗಳಿಗೂ ತೇಜಸ್ ಅವನು. ಜ್ಯೋತಿಷಾನ್ ಜ್ಯೋತಿ ಅಂತ ಶ್ರುತಿ ಕೊಂಡಾಡುತ್ತೆ ಅವನಿಗೆ. ಅದನ್ನ ಹೇಳ್ಕೊಂಡ್ಬರ್ತಾರೆ ಅವರು ಇಲ್ಲಿ. ಮಹತ್ ತೇಜ ಅಂತಂದ್ರೆ ಯಾರಿಂದ ಅಂದ್ರೆ ಪ್ರತಿಯೊಂದು ಸಹ ಅದರಿಂದ ಬರ್ತಾರೆ ಅದಕ್ಕೆ. ಆವಾಗ ಅದನ್ನ ಹೇಳ್ತಾರೆ ಕಡೆಗೆ. ಎಲ್ಲಕ್ಕೂ ಸಹ ಒಂದು ಪದವನ್ನು ಹೇಳ್ಕೊಂಡ್ಬರ್ತಾರೆ ಅದಕ್ಕೆ. ಇಲ್ಲಿ ಒಂದು ಪದಕ್ಕೆ ಅರ್ಥವನ್ನು ಹೇಳ್ಬೇಕಾದ್ರೆ ಎಲ್ಲವನ್ನೂ ಬರುತ್ತೆ ಅದರಲ್ಲಿ. ಕೆಲವು ಪುಲ್ಲಿಂಗ ಶಬ್ದದಲ್ಲಿ ಹೇಳಿದ ಭಗವಂತ, ಕೆಲವು ನಪುಂಸಕ ಶಬ್ದ. ಬ್ರಹ್ಮ ಅನ್ನೋದು ನಪುಂಸಕ ಶಬ್ದ, ವಿಷ್ಣು ಅನ್ನೋದು ಪುಲ್ಲಿಂಗ ಶಬ್ದ. ಹಾಗಾಗಿ ಎಲ್ಲವೂ ಸಹ ಭಗವಂತನ ಹೇಳ್ಬೇಕಾದ್ರೆ ಆಯಾಯ ಹೇಳ್ಬೇಕಾದಂದ್ರೆ ಆ ಲಿಂಗವನ್ನ ಹೇಳ್ಕೊಂಡ್ಬರ್ಬೇಕು ಹೇಳ್ತಾರೆ ಅದಕ್ಕೆ. ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಶ್ರುತಿನ ಹೇಳುತ್ತೆ ಅದಕ್ಕೆ. ಈ ಎಲ್ಲವನ್ನೂ ನೋಡೋದಕ್ಕೆ ವೇದವೇ ಪ್ರಮಾಣ. ವೇದದಲ್ಲಿ ಯಾವ ತರ ಹೇಳಿದೆಯೋ, ಯಾವ್ದನ್ನ ಪುಲ್ಲಿಂಗದಲ್ಲಿ ಪ್ರಯೋಗಿಸಿದೆಯೋ, ಯಾವ್ದನ್ನ ನಪುಂಸಕದಿಂದ ಪ್ರಯೋಗಿಸಿದೋ, ಆ ಬ್ರಹ್ಮ ಅನ್ನೋದು ನಪುಂಸಕಲಿಂಗ. ಅದು ಭಗವಂತನ್ನೇ ಹೊಂದೋದು. ಅದೇ ಬ್ರಹ್ಮನ್ಗೆ ವಿಷ್ಣು ಅನ್ನೋವಾಗ ಅದು ಪುಲ್ಲಿಂಗದಲ್ಲಿ ಆಗುತ್ತೆ. ಅದೇ ತರ ಶ್ರೀಲಿಂಗ ಶಬ್ದವು ಬರುತ್ತೆ ಅವನಿಗೆ. ಅದಕ್ಕೆ ಅದನ್ನ ಅವರು ಸಂಸ್ಕೃತದಲ್ಲಿ ಅದು ನಾವು ಅಲ್ಲಿ ಆಳುವಾಗ ಹೋಗೋದು ಬೇಡ. ಯಾತಕ್ಕೆ ಇಲ್ಲಿ ಬಂತು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಅದು ನಮಗೆ ಅಷ್ಟೆಲ್ಲ ಬೇಡ. ಅದರಲ್ಲಿ ತೇಜಃ ಅನ್ನೋದಕ್ಕೆ ಹೋಗುತ್ತೆ ನನಗೆ.
ಅದಕ್ಕೆ ಹೇಳ್ತಾರೆ ಯಾಕಪ್ಪ ಅಂದ್ರೆ ಸರ್ವತಾ ಪ್ರಣೀಯತಮತ್ವೇನ ಪರಮ ಪುರುಷಾರ್ಥ ವ್ಯಾಪಕಾನಿ ಪರಮ ತೇಜಸ್ವಾದೀನಿ ಷಡ್ವಿಶೇಷಾಣಿ 6 ಪರಮಂಯೋ ಮಹತ್ ತೇಜ ಪರಮಂ ಯಃ ಪರಾಯಣಂ ಪವಿತ್ರಾಣಾಂ ಪವಿತ್ರಂ ಇದು ಮಂಗಳಾನಂ ಇದು 6 ವಿಶೇಷ ಭಗವಂತನಿಗೆ ಹೇಳಿದ್ದಾರೆ ಅಲ್ಲಿ. ಅದರಿಂದ 6 ವಿಶೇಷ ಷಡ್ವಿಶೇಷ ಅಂತ ಹೇಳ್ತೀವಿ. ಇಲ್ಲಿ ತೇಜ ಅಂತ ತೇಜಸ್ಸು ಅಂದ್ರೆ ಏನಪ್ಪಾ ಅಂದ್ರೆ ಸ್ವಭಾವತಃ ಏವ ಭಾಸ್ವರಂ ಅನ್ಯಾವ ಭಾಸಕಂಚ. ತೇಜಸ್ಸು ಅಂದ್ ಯಾರಿಗೆ ಅಂದ್ರೆ ಸ್ವಾಭಾವಿಕವಾಗಿ ಅವರಲ್ಲೇ ಬಂದಿರಬೇಕು. ಈಗ ಮಿಂಚುಗಳು ಇರ್ತಲ್ಲ ಅದು ಬೇರೆ ಈಗ ಸೂರ್ಯ ಚಂದ್ರಾದಿಗಳು ಬೇರೆ ಇದರಿಂದ ಬಂದು ಬೆಳಗುವಂತದ್ದು. ಈಗ ಮಿಂಚುಗಳು ಇದೆಲ್ಲ ತಾನಾಗಿ ಬೆಳಗುತ್ತೆ. ಆತರ ಭಗವಂತ ಸ್ವಭಾವತಃ ಏವ ಭಾಸ್ವರಂ ಸ್ವಾಭಾವಿಕವಾಗಿ ಅವನು ತೇಜ ಅಂದ್ರೆ ಬೆಳಗುತ್ತಾ ಇರೋವನು. ಅಷ್ಟೇ ಅಲ್ಲ, ಅನ್ಯ ಅವಭಾಸಕಂಚ ಬೇರೆದನ್ನು ಸಹ ಬೆಳಗಿಸ್ತಾನೆ. ಸೂರ್ಯ ಚಂದ್ರಾದಿಗಳಿಗೆ ಇರುವಂತಹ ಶಕ್ತಿ ಭಗವಂತನ ತೇಜಸ್ಸಿನ ಒಂದು ಲವಲೇಶ ಅಂಶ. ಅದರಿಂದ ಅದಕ್ಕೆ ಶ್ರುತಿಯಲ್ಲೇ ಬರುತ್ತೆ, ಪರಂಜ್ಯೋತಿರುವ ಸಂಪದ್ಯ ಸ್ವೇನ ರೂಪೇಣ ಅಭಿನಿಷ್ಪದ್ಯತೆ ಅಂತ. ಜೀವಾತ್ಮ ಇಲ್ಲಿ ಹೋಗ್ಬೇಕಾದ್ರೆ ಪರಂ ರೂಪ ಅನಿಸ್ತದೆ. ಅದ ಭಗವಂತನ ರೂಪ ಹೇಳ್ತಾರೆ. ಅದಕ್ಕೆ ಉಪಸಂಪದ್ಯ ಅಂದ್ರೆ ಉಪಸಂಪದ್ಯ ತಗೊಂಡು ಭಗವಂತನ ತೇಜಸ್ಸಿನ ಒಂದು ಅಂಶವನ್ನು ತಗೊಂಡು ಮತ್ತೆ ತನ್ನ ರೂಪದಲ್ಲಿ ಜೀವಾತ್ಮ ಅಲ್ಲಿ ಬೆಳಗ್ತಾನೆ ಅಂತ ಚಾಂದೋಗ್ನೋಷಲ್ಲಿ ಬರುತ್ತೆ. ಅದಕ್ಕೆ ಆಮೇಲೆ ತಸ್ಯ ಆದಿತ್ಯೋ ಭಾಮ್ ಉಪಯುಜ್ಯ ಭಾತಿ. ಆದಿತ್ಯ ಅದಲ್ಲ, ತಸ್ಯ ಆದಿತ್ಯ ಭಾಮ್ ಉಪಯುಜ್ಯ ಭಾತಿ. ಅವನು ಭಗವಂತನಿಂದ ಒಂದು ಅಂಶವನ್ನ ತಗೊಂಡು ಅವನು ಬೆಳಗ್ತಾನೆ ಅಂತ ಇದು ಇದರಲ್ಲಿ ತೈತಿರಿಯ ನಾರಾಯಣ ಚಾಂದೋಗ್ನೋಷದಲ್ಲಿ ಅದು ಬರುತ್ತೆ. ಅದಕ್ಕೆ ಅದರಿಂದ ಅವನಿಗೆ ಯಾವ್ದಾದ್ರು ಒಂದು ಬೆಳಕು ಅಂದ್ರೆ ಒಂದು ಎಲ್ಲೇ ಇರ್ತಲ್ಲ, 100 ಕ್ಯಾಂಡ್ಲು 200 ಕ್ಯಾಂಡ್ಲು 1000 ಕ್ಯಾಂಡ್ಲು ಒಂದು ಹೇಳ್ತೀವಲ್ಲ, ಆತರ ಇವನಿಗಿದೆಯಲ್ಲ ಅಂತ ಹೇಳ್ತಾ. ಅದಕ್ಕೆ ಇತಿ ಭಾಸ್ವರಸ್ಯ ನಿಸ್ಸೀಮತ್ವಂ. ಆ ಭಗವಂತನ ತೇಜಸ್ಸಿಗೆ ಎಲ್ಲೇನೇ ಇಲ್ಲ. ಅನಂತ ಅನ್ನೋದು ಅವನ್ ಎಲ್ಲದಕ್ಕೂ ಆಗುತ್ತೆ. ಅವನ ತೇಜಸ್ಗೂ ಎಲ್ಲೇ ಇಲ್ಲ, ಗುಣಕ್ಕೂ ಎಲ್ಲೇ ಇಲ್ಲ, ಯಾವುದಕ್ಕೂ ಎಲ್ಲೇ ಇಲ್ಲ. ಅದರಿಂದ ಅವನಿಗೆ ಮಹತ್ ಅಂತ ಪದವನ್ನು ಹಾಕೋದು. ಬ್ರಹ್ಮ ಅನ್ನೋದು ಅತಿ ದೊಡ್ಡದು ಅಂತ ಹಾಕಿದ್ರು ಮಹತ್ ಪದವನ್ನು ಯಾಕೆ ಆಗ್ತು ಅಂದ್ರೆ ಎಲ್ಲೇ ಇದು ಯಾವುದಕ್ಕೂ ಎಲ್ಲೇ ಇಲ್ಲ ಅವನಿಗೆ. ಆ ಮಹತ್ ಅನ್ನೋ ಶಬ್ದ ತೇಜಸ್ಗೂ ಎಲ್ಲೇ ಇಲ್ಲ, ಪ್ರತಿಯೊಂದಕ್ಕೂ ಎಲ್ಲೇ ಇಲ್ಲ ಅಂತ ಹೇಳೋದ್ರಿಂದ ಮಹತ್ ಶಬ್ದವನ್ನು ಹಾಕಿದೆ ಅಂದ್ಬಿಟ್ರೆ ಕೇಳ್ತಾರೆ. ಅದಕ್ಕೆ ಕಡೆಗೆ ಪರಂ ಇತಿಚ ಸಮಾತಿಶಾಯಿ ಅಸಂಭವ ಅಂದ್ಬಿಟ್ಟು ಅಂದ್ರೆ ಇದಕ್ಕೆ ಅಂದ್ರೆ ಇದನ್ನ ಹೇಗಪ್ಪ ಅಂದ್ರೆ ಇದಕ್ಕೆ ಮುಂದೆ ಇನ್ನೊಂದು ತೇಜಸ್ಸು ಅಸಂಭವ ಅಂದ್ರೆ ಸಂಭವಿಸಲು ಸಾಧ್ಯವೇ ಇಲ್ಲ. ಹಾಗಾಗಿ ಪರಮಮ್ಮ ಯಾಕಾಗ್ತ ಅಂದ್ರೆ ಈ ಭಗವಂತನ ತೇಜಸ್ಸಿನ ಮುಂದೆ ಇನ್ಯಾವುದೋ ಸಮನಾಗಿರ್ಬೋದು ಅಂದ್ರೆ ಇಲ್ಲ. ಅದರಿಂದ ಅಸಂಭವ. ಅದಕ್ಕೆ ಸಮನಾಗಿಯೂ ಅತಿಶಾಯಿಗೂ ಅತಿಶಾಯಿ. ಅದು ಭಗವಂತನ ತೇಜಸ್ ಸಮನಾಗಿದ್ದಾಗ್ಲಿ ಹೆಚ್ಚಾಗೋದಾಗ್ಲಿ ಇನ್ನೊಂದಿಲ್ಲ. ಅವನು ಹೇಗೆ ಭಗವಾನ್ ಸಮಾಭ್ಯಧಿಕ ಅಂತಿದ್ವೋ ಅವನ ತೇಜಸ್ಸಿಗೂ ಅಷ್ಟೇನೆ. ಅದಕ್ಕೆ ಸಮನೂ ಇಲ್ಲ, ಅದಕ್ಕಿಂತ ಹೆಚ್ಚು ಸಮನೇ ಇಲ್ಲ ಅಂದ್ಮೇಲೆ ಹೆಚ್ಚಂಗಾಗುತ್ತೆ, ಹೆಚ್ಚೂ ಸಹ ಇಲ್ಲ. ಅದರಿಂದ ಇವನಿಗೆ ಆ ಮಹತ್ ಅನ್ನುತ್ತ ತೇಜ ಅಂತ ಹಾಕ್ಬೇಕಾದ್ರೆ ಆ ಮಹತ್ ಶಬ್ದದ ವಿಶೇಷಣ ಇಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕೆ ಕಡೆಗೆ ಹೇಳ್ತಾರೆ. ಆಮೇಲೆ ಪರಮಂಯೋ ಮಹತ್ ತಪಃ ಅಂತಿದೆ. ಆ ಮಹತ್ನ ಪುನಃ ರಿಪೀಟ್ ಮಾಡ್ತಾರೆ ಪದನ. ಮಹತ್ನ ಒಂದು ತೇಜಸ್ ಹಾಕಿದ್ಮೇಲೆ ಅದೇ ಪದವನ್ನು ಇಟ್ಕೊಂಡು ಹೇಳ್ಬೋದಾಗಿತ್ತು. ಆದ್ರೆ ವಿಶೇಷ ಇದಕ್ಕೋಸ್ಕರ ಆ ಒಂದು ಮಹತ್ ತಪಃ ಅಂತ ಬೇರೆ ಇನ್ನೊಂದು ಹಾಕ್ತಾರೆ. ಅದಕ್ಕೆ ತಪ ಅನ್ನೋದಕ್ಕೆ ಮಹತ್ ಅನ್ನೋದು ಇನ್ನೊಂದು ವಿಶೇಷಣ. ಒಂದು ವಿಶೇಷಣ ಹೇಳಿದ್ದೆ ಉಪಯೋಗಿಸ್ಕೋಬೋದಾಗಿತ್ತು. ಆದ್ರೂ ಮಹತ್ ತೇಜ ಅಂತ ಹೇಳಿದ್ರೆ ಮಹತ್ ತಪಃ ಅಂತ ಮಹತ್ ಶಬ್ದವನ್ನ ತಪಸ್ಕೋ ಹಾಕಿದ್ದಾರೆ. ಆ ತಪ ಅನ್ನೋದಕ್ಕೆ 2-3 ಅರ್ಥ ಬರುತ್ತೆ. ತಪ ಅನ್ನೋದಕ್ಕೆ ಅದಕ್ಕೆ ಈಷ್ಟೇ ಸರ್ವಸ್ಯ ಇತಿ ತಪಃ. ಈಷ್ಟೇನ ಅಂದ್ರೆ ತಪ ಆ ತಪೆ ಅಂತ ಒಂದು ತಪದಿಂದ ಇನ್ನೊಬ್ಬರನ್ನ ತಪ್ಪಿಸೋದು ಅಂತ ಒಂದು ತಪಃ. ತಪಸ್ಸು ಮಾಡೋದು ಅಂತ ಒಂದು ಅರ್ಥವು, ಧ್ಯಾನ ಮಾಡೋದು ಅಂತ ಒಂದು ಅರ್ಥ. ಇನ್ನೊಂದು ತಪ ಅಂದ್ರೆ ಆಳುವಿಕೆ, ಈಷ್ಟೇ ಎಲ್ಲರಿಗೂ ನಾಯಕನಾಗಿದಲ್ಲ ಅದು. ಅದರಿಂದ ಇವನು ಇಡೀ ವಿಶ್ವಕ್ಕೆ ನಾಯಕನಾಗಿರೋದ್ರಿಂದ ಈಷ್ಟೇ ಸರ್ವಸ್ಯ ಎಲ್ಲರಿಗೂ ನಾಯಕನಾಗಿ ಆಳೋದ್ರಿಂದ ಒಡೆಯನಾಗಿದ್ರಿಂದ ಅವನು ಮಹತ್ ತಪಃ ಅಂತ ಒಂದರ್ಥ. ಇಲ್ಲ ಯಥಾಯೋ ದೇವೇಭ್ಯ ಆತಪತಿ ಅಂತ ಅದರಿಂದ ಮಾಡೋದು ಅಂತಂದ್ರೆ ಇಲ್ಲಿ ದೇವೇಭ್ಯೋ ಆತಪತಿ ಅಂತಂದ್ರೆ ಇಲ್ಲಿ ತಪ ಹಿಂಸಾಯಾಮ್ ಅಂತ ಒಂದು ಇದೆ. ಅದಕ್ಕೆ ಹಿಂಸೆ ಅಂತ ಒಂದು ಇಲ್ಲಿ ದೇವತೆಗಳಿಗೋಸ್ಕರ ಇವನೊಂದು ಸ್ವರೂಪ ತಗೊಳ್ತಾನಲ್ಲ, ಬೇರೆಯವ್ರಿಗೆ ಹಿಂಸೆ ಮಾಡ್ತಾನೆ. ರಾಕ್ಷಸಾದಿಗಳು ಭಗವಂತ ಅವನಿಗೆ ಯುದ್ಧ ಮಾಡ್ಬೇಕಾದ ಅಂದ್ರೆ ಭಗವಂತನೇ ಅವ್ರ ಪರವಾಗಿ ಯುದ್ಧ ಮಾಡೋದು. ಅದರಿಂದ ಭಗವಂತನು ದೇವತೆಗಳ ಪರವಾಗಿದ್ದು ಆ ಬೇರೆಯವ್ರನ್ನೆಲ್ಲ
ದೇವೇಭ್ಯ ಅಂದ ದೇವತೆಗಳಿಗೋಸ್ಕರ ಅಂತ ತಗೋಬೋದು, ದೇವತೆಗಳನ್ನು ತಗೋಬೋದು. ದೇವತೆಗಳನ್ನು ತಪಸ್ಸು ಅಂತ ಯಾವಾಗ ಕೆಲವು ಸಮಯದಲ್ಲಿ ಪರೀಕ್ಷೆ ಮಾಡ್ಬೇಕಾದ್ರೆ ಅದ್ ಮಾಡ್ತಾನೆ. ದೇವತೆಗಳ ಪರವಾಗಿ ರಾಕ್ಷಸರನ್ನ ತಪಸೋದ್ರಿಂದ ಅದರಿಂದಲೂ ಸಹ ಮಹತ್ ತಪಃ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಅದರಲ್ಲಿ ಮುಂದೆ ಶ್ವೇತಾಶ್ವೋಪನಿಷತ್ತಲ್ಲಿ ಹೇಳ್ತಾ ಅದಕ್ಕೆ ತಮ್ ಈಶ್ವರಾಣಂ ಪರಮಂ ಮಹೇಶ್ವರಂ, ಅದರಲ್ಲಿ ಅದ್ಭುತವಾಗಿ ಹೇಳುತ್ತೆ. ತಮ್ ಈಶ್ವರಾಣಂ, ಲೋಕದಲ್ಲಿ ಒಬ್ಬೊಬ್ರು ಒಡೆಯರು. ಈಶ್ವರ ಅಂದ್ರೆ ಒಡೆಯರ್ ಅಂತ ಹೋಗ್ಬೇಕು. ಈ ನಮ್ಮ ಈ ಶಿವ ಅಂತಲ್ಲ, ಅವನಿಗೂ ಈಶ್ವರ ಅಂತ ಹೆಸರಿದೆ. ಅದಕ್ಕೆ ಅವನು ಒಬ್ಬ ಒಡೆಯನೇ ಲೋಕದಲ್ಲಿ. ಕೆಂಗದ ಒಂದೊಂದು ಪೋರ್ಟ್ಫೋಲಿಯೋ ಕೊಟ್ಟಿನ ಭಗವಂತ. ಬ್ರಹ್ಮ, ಇಂದ್ರ ದೇವತೆಗಳಿಗೆ ಒಡೆಯ, ಪೃಥ್ವಿಗೆ ಈಶ್ವರ ಒಡೆಯ, ಬ್ರಹ್ಮ ಇವರೆಲ್ರಿಗೂ ಒಡೆಯ. ಆ ಒಡೆತನ ಎಲ್ಲರಿಗೂ ಇದೆ. ಅದರಿಂದ ಅವರೆಲ್ಲರೂ ಈಶ್ವರರೇ. ತಮ್ ಈಶ್ವರಾಣಂ, ಆ ಈಶ್ವರರಿಗೆಲ್ಲ ಅನೇಕ ಈಶ್ವರ ಇದಾರಲ್ಲ, ಅವ್ರಿಗಿಂತ ಪರಮಂ ಮಹೇಶ್ವರಂ. ಅದರಿಂದ ಅವರು ಎಲ್ರಿಗಿಂತ ಪರಮಂ ಮಹೇಶ್ವರಂ, ಅವ್ರೆಲ್ರಿಗೂ ಮಹೇಶ್ವರನ ಆಗಿರೋವನು, ಅವ್ರಿಗೂ ಒಡೆಯನಾಗಿರೋದ್ರಿಂದ ಆ ಮಹತ್ ತಪ ಅನ್ನೋದು ಎಲ್ಲರಿಗೂ ಒಡೆಯ ಅವನು. ದೇವತೆಗಳಿಗೆ ಇವ್ರಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಒಡೆಯನಾದ್ರಿಂದ ಅದನ್ನು ಸಹ ಮಾಡ್ತಾರೆ ಅದಕ್ಕೆ. ಆಮೇಲೆ ಬೃಹದಾರಣ್ಯದಲ್ಲಿ ಏಷ ಸರ್ವೇಶ್ವರ ಅಂತ ಹೇಳ್ತಾರೆ. ಏಷಃ ಸರ್ವೇಶ್ವರ, ಎಲ್ಲಕ್ಕೂ ಈಶ್ವರ ಅವನು. ಏಷಃ ಎಲ್ಲಕ್ಕೂ ಅಂದ್ರೆ ಈ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಎಲ್ಲಾ ಚರಾಚರ ವಸ್ತುಗಳಿಗೂ ಅಲ್ಲಿ ಎಲ್ಲಾ ದೇವತೆಗಳು ಬಂದ್ಬಿಡ್ತಾರೆ. ಅವೆಲ್ಲದಕ್ಕೂ ಏಷಃ ಸರ್ವೇಶ್ವರ ಅಂತ ಕೊಂಡಾಡುತ್ತೆ. ಅದರಿಂದ ಅದರಿಂದ ಏನಾಗುತ್ತೆ, ಅವನಿಗೆ ಭಗವಂತನ ಇವ್ರು ಹೇಳ್ತಾರೆ ಅನವಚ್ಛಿನ್ನ ಕಲ್ಯಾಣ ಸ್ವರೂಪ ಗುಣತ್ವೇನ ಬೃಹತ್ವಾತೆ ಸರ್ವಶಕ್ತಿತ್ವೇನ ಸರ್ವಬ್ರಹ್ಮಣತ್ವಾತೆ ಚ ಬ್ರಹ್ಮ. ಅದರಿಂದ ಬ್ರಹ್ಮಣ ಅಂತ ಹೇಳ್ತಲ್ಲ, ಅದರಲ್ಲಿ ಇವನು ಎಲ್ಲಕ್ಕೂ ಸಹ, ಯಾಕಂದ್ರೆ ಅವನಿಗೆ ಅನವಚ್ಛಿನ್ನ ಕಲ್ಯಾಣ, ಅವನ ಸ್ವರೂಪ ಅವನಿಗೆ ಇದೇ ಇಲ್ಲ, ಚ್ಯುತಿನೇ ಇಲ್ಲ, ಅನವಚ್ಛಿನ್ನ, ಅದಕ್ಕೆ ಯಾವ ಇದು ಇಲ್ಲ ಅದಕ್ಕೆ. ಅದರಿಂದ ಮತ್ತೆ ಅದು ಬೃಹತ್ತು, ಗುಣತ್ವೇನ ಬೃಹತ್ವಾತ್, ಭಗವಂತನ ಗುಣಗಳು ಅತ್ಯಂತ ಹೆಚ್ಚದು, ಅದಕ್ಕಿಂತ ಯಾವುದೂ ಇಲ್ಲ. ಅದರಿಂದ ಸರ್ವಶಕ್ತಿತ್ವೇನ, ಆ ಶಕ್ತಿಯೂ ಬೃಹತ್ ಅವಂದು. ಯಾಗ ಸಂಕಲ್ಪ ಮಾಡೋದು ಸಾಕು ಏನಾದ್ರು ಹೋಗುತ್ತೆ. ಅದರಿಂದ ಸರ್ವ ಬ್ರಹ್ಮಣತ್ವಾತ್ ಚ ಬ್ರಹ್ಮ, ಕಡೆಗೆ ಅವನಿಗೆ ಸರ್ವ ಬ್ರಹ್ಮಣತ್ವಾತ್, ಬ್ರಹ್ಮಣ ಅಂದ್ರೆ ವೇದ ವೃದ್ಧಿ ಮಾಡೋದು ಅಂತ. ಅವನೇ ಬ್ರಹ್ಮ ಅಂದ್ರೇನೆ ಅತಿ ಹೆಚ್ಚು ದೊಡ್ಡದು ಅಂತ ಅರ್ಥ. ಇವನು ಬ್ರಹ್ಮಣತ್ವಾತ್, ಬೇರೆಯ ವಸ್ತುವನ್ನು ವೃದ್ಧಿ ಮಾಡುವ ಶಕ್ತಿ ಉಳ್ಳವನು, ಬೇರೆಯ ವಸ್ತುವನ್ನು ಸಹ ದೊಡ್ಡದು ಮಾಡುವ ಶಕ್ತಿ ಉಳ್ಳವನು. ತಾನು ದೊಡ್ಡದು ಅಷ್ಟೇ ಅಲ್ಲ, ಇನ್ನೊಂದು ಇತರ ವಸ್ತುವನ್ನು ಸಹ ವೃದ್ಧಿಪಡಿಸೋದ್ರಿಂದಲೂ ಅವನಿಗೆ ಬ್ರಹ್ಮ ಅನ್ನೋ ಪದ ಬರುತ್ತೆ ಎಂದು ವ್ಯುತ್ಪತ್ತಿ ತೋರಿಸ್ತಾರೆ. ಯಾಕೆ ಬ್ರಹ್ಮ ಬಂತು ಅಂದ್ರೆ ಸ್ವತಃ ಅವನು ಅತಿ ದೊಡ್ಡದವನು, ಅವನು ಇತರ ವಸ್ತುಗಳನ್ನು ದೊಡ್ಡದಾಗಿ ಮಾಡಬಲ್ಲ ಶಕ್ತಿ ಉಳ್ಳವನು ಅವನು. ಹಿಂದೆ ಹೇಳಿದ್ರಲ್ಲ, ಅದರಿಂದ ಬೃಹತ್ವಾತ್ ಸರ್ವಶಕ್ತಿತ್ವೇನ, ಹಾಗಾಗಿ ಸಹ ಅವನಿಗೆ ಪರಮಂ ಬ್ರಹ್ಮ ಶಬ್ದವನ್ನು ಹಾಕಿದ್ರಿಂದ ಅದನ್ನು ಹಾಕಿದರೆ ಕಡೆಗೆ. ಆಮೇಲೆ ಪವಿತ್ರಾಣಾಂ ಪವಿತ್ರಮ್ಯೋ ಅನ್ಬೇಕಾದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಪವಿತ್ರಾಣಾಂ ಮಧ್ಯೆ ಪರಮಂ ಮಹತ್ ಪವಿತ್ರಂ ಅಂದ್ರೆ ಪವಿತ್ರ ಅಂದ್ರೆ ಶುದ್ಧಿಯಾಗಿರೋದು ಅಂತ. ಅದರಲ್ಲಿ ಎರಡು ತರ ಹೇಳ್ತಾರೆ. ಅಲ್ಲಿ ಶುದ್ಧಿ ಆಗಿದ್ದ ಏನಪ್ಪಾ ಅಂದ್ರೆ ಎರಡು ತರ. ಒಂದು ದೋಷ ಇದ್ದು ದೋಷವನ್ನ ಕಳ್ಕೊಂಡು ಶುದ್ಧಿ ಆಗೋದು. ಈಗ ಜೀವಾತ್ಮ ಇಲ್ಲಿ ನಾವು ದೋಷಪೂರಿತವಾಗಿರ್ತೀವಿ ಸಂಸಾರದಲ್ಲಿ, ನಮ್ಮ ದೋಷವನ್ನೆಲ್ಲ ಕಳ್ಕೊಂಡು ಮುಕ್ತಿ ಹೋಗುವಾಗ ದೋಷವನ್ನ ಕಳ್ಕೊಳ್ತೀವಿ. ಅದಕ್ಕೆ ಹೂಮಣಿ ಮಾಡೋ ತೋಳಿಲ್ ಮಣಿ ಮಾಡ ಅಂತ ಹೇಳ್ತೀವಲ್ಲ, ಆ ತರ. ಇದು ಭಗವಂತನಿಗೆ ದೋಷವೇ ಇಲ್ಲ, ಅದರಿಂದ ಅವನಿಗೆ ದೋಷ ರಹಿತ ಅವನು. ನಮಗೆಲ್ಲ ದೋಷ ಅಂಟುಕೊಂಡು ದೋಷವನ್ನ ಕಳ್ಕೊಂಡಿದ್ದೀವಿ ಅದನ್ನ. ಅದರಿಂದ ಹೇಳ್ತಾರೆ ಇದರಲ್ಲಿ. ಅದರಿಂದ ಇದು ಯಾತಕ್ಕೆ ಪವಿತ್ರಾಣ ಮಧ್ಯೆ ಪರಮಂ ಅಂದ್ರೆ, ಈಗ ಈ ಜೀವಾತ್ಮರು ಮತ್ತೆ ಎಲ್ಲರೂ ಪವಿತ್ರರಾಗ್ತೀವಲ್ಲ, ಪವಿತ್ರ ದೋಷವನ್ನು ಕಳ್ಕೊಳ್ತೀವಲ್ಲ. ಇವ್ರಿಗ ಅಲ್ಲಿರುವ ನಿತ್ಯರು ಎಲ್ಲ ಅಲ್ಲಿರುವ ಮುಕ್ತರು ನಿತ್ಯರು ಅವರೆಲ್ಲ ಪವಿತ್ರರು, ಅವರ ಮಧ್ಯೆ ಇವನು ಪರಮಂ ಪವಿತ್ರಂ ಇವನು. ಅದರಿಂದ ಮಹತ್ ಪವಿತ್ರ, ಆ ಮಹತ್ ಶಬ್ದ ಇಲ್ಲೂ ಬರುತ್ತೆ. ಆ ಮಹತ್ ಪರಮಂ ಮಹತ್ ಪವಿತ್ರಂ, ಎಲ್ಲರಿಗಿಂತ ಅತ್ಯಂತ ಅವನು ಮಾಡ್ತೇವನು. ಯಾಕಂದ್ರೆ ಇಲ್ಲಿ ರಜಸ್ಸು ತಮಸ್ಸು ಅನ್ನೋ ದೋಷದಿಂದ ಕೂಡಿರೋದು ಸಂಸಾರದಲ್ಲಿ. ಆ ರಜೋತಮ ಗುಣಗಳು ಇರೋದ್ರಿಂದ ನಾವು ಅಪವಿತ್ರರಾಗಿರ್ತೀವಿ. ಅದನ್ನ ಕಳ್ಕೊಂಡಾಗ ಪವಿತ್ರರಾಗ್ತೀವಿ. ಭಗವಂತನೇ ರಜಸ್ತಮಸ್ ಅಂಟೋದೇ ಇಲ್ಲ, ಇಲ್ವೇ ಇಲ್ಲ. ಯಾವಾಗಲೂ ಶುದ್ಧ ಸತ್ವೇ ಅವನು. ಈ ಸತ್ವವಲ್ಲ, ಶುದ್ಧ ಸತ್ವ ಅವನು. ಹಾಗಾಗಿ ಅವಾಗ ಈ ಚೇತನ ಅಚೇತನಗಳ ವ್ಯತ್ಯಾಸಕ್ಕೆ ತಿಳಿಸೋದಕ್ಕೋಸ್ಕರ ಇಲ್ಲಿ ಪರಮ ಪವಿತ್ರಾಣಾಂ ಪವಿತ್ರಮ್ಯೋ ಅಂತ ಪದವನ್ನ ಭೀಷ್ಮರು ಹಾಕಿದ್ರು. ಅಂದ್ರೆ ಅವನಿಗೆ ಯಾವಾಗ್ಲೂ ಪವಿತ್ರನೇ ಅವನು, ಸದಾ ಪವಿತ್ರನಾಗಿರೋದು.
ಇಲ್ಲಿ ನಮ್ಮಲ್ಲಿ ಇದಾನಲ್ಲ ಅಂತರ್ಯಾಮಿ ಇದಾನಲ್ಲ, ನಮ್ದು ಅವನು ಯಾವ ದೋಷವೂ ಅಂಟೋದಿಲ್ಲ. ನಮ್ಮ ಈ ಮಧ್ಯೆ ಇದ್ದು ಈ ಪ್ರಕೃತಿ ಮಂಡಲದಲ್ಲೇ ಇದ್ರೂ ಸಹ ಎಲ್ಲ ಜೀವಿಗಳು ಚೇತನಗಳಲ್ಲಿ ಇದ್ರೂ ಸಹ ಯಾವ ದೋಷವೂ ಅವನಿಗೆ ಪಲಾಶದ ಎಲೆ ಮೇಲೆ ತಾವರೆ ಎಲೆ ಮೇಲೆ ನೀರು ಯಾವ ತರ ಕೂತ್ಕೊಂಡು ಅಂಟದೇ ಇರುತ್ತೋ ಅದೇ ತರ ಭಗವಂತ ಇಲ್ಲಿದ್ರೂ ಸಹ ಅಂಟೋದಿಲ್ಲ. ಅವತಾರ ಕಾಲದಲ್ಲೂ ಏನು ಅಂಟೋದಿಲ್ಲ. ಒಂದು ನಾಟಕ ಮಾಡ್ತಾನೆ ಮಾಡಿದಾಗೆ ದುಃಖ ಇದ್ದಂಗೆ ನಾಟಕ ಮಾಡ್ತಾನೆ ತವರ ಅವತಾರ ಕಾಲದಲ್ಲಿ ಯಾವುದೋ ಅವನಿಗಿಲ್ಲ. ಅದನ್ನ ಹೇಳ್ತಾರೆ, ಈ ಚೇತನಗಳಿಗೆ ಉಂಟಾಗುವಂತ ದೋಷ ಭಗವಂತನಿಗೆ ಯಾವತ್ತೂ ಇಲ್ಲ, ಇರೋದೂ ಇಲ್ಲ. ಇವ್ರನ್ನು ಪವಿತ್ರಗೊಳಿಸ್ತಾನೆ. ಅದ್ಮೇಲೆ ತನಗಿಲ್ಲ ಬೇರೆ ನಮ್ಮನ್ನು ಪವಿತ್ರಗೊಳಿಸ್ತಾನಲ್ಲ. ಅದರಿಂದ ಪವಿತ್ರ ಮಂಗಳಾನಂಚ ಮಂಗಳ ಅದು ತಗೋತಾರೆ. ಅದಕ್ಕೆ ಅವನಿಗೆ ನಮಗೆ ಅವಿದ್ಯೆ, ಅವನಿಗೆ ಅವಿದ್ಯಾ ಯಾವುದೂ ಇಲ್ಲ. ಅವಿದ್ಯಾ ದೋಷ ನಮಗೆ ಅವಿದ್ಯೆ ಅನ್ನೋದು ಇದು. ನಾವು ಹೇಳೋ ಅವಿದ್ಯೆ ಏನು ಅಂದ್ರೆ ಪ್ರಕೃತಿ ಮಂಡಲದಿಂದ ನಮ್ಮ ಜ್ಞಾನ ಸಂಕುಚಿತವಾಗಿ ಉಂಟಾಗುವ ದೋಷ ಅವಿದ್ಯೆ. ಅದರಿಂದಲೇ ತಪ್ಪುಗಳನ್ನು ಮಾಡ್ತೀವಿ, ಪಾಪಗಳನ್ನು ಮಾಡ್ತೀವಿ, ಕೆಲವು ಪುಣ್ಯ ಕೆಲಸಗಳನ್ನು ಮಾಡ್ತೀವಿ. ಒಂದೊಂದು ಜನ್ಮದಲ್ಲೂ ಇದು ಹೋಗುತ್ತೆ. ಅದರಿಂದ ಆ ಅಪರಾಧ ರಾಗದ್ವೇಷಾದಿಗಳು ಯಾವುದೂ ಇಲ್ಲದೇ ಇರೋ ಅವನು ಅಷ್ಟೇ ಅಲ್ಲ, ಅವನು ಏನ್ ಮಾಡ್ತಾನೋ ತಮ್ ಭಗವಾನೇವ ಸಮೂಲಕಾಶಂ ಕಶತಿ. ಅವನ್ ಪವಿತ್ರನಾದ್ನಲ್ಲ, ನಮಗೆ ಕೊಳೆ ಅಂಟ್ಕೊಂಡಿದೆಯಲ್ಲ ಅದನ್ನ ಸಮೂಲಕಾಶಂ ಕಶ ಅಂತಾರೆ. ಬೇರ್ ಸಹಿತ ಕಿತ್ತೆಸೋದು ಅಂತಾರಲ್ಲ, ಹಾಗೆ ಭಗವಂತ ನಮ್ಮ ಚೇತನದ ದೋಷಗಳನ್ನು ಸಹ ಯಾರು ಅವರಲ್ಲಿ ಶರಣಾಗ್ತಾರೋ ಅವರಿಗೆ ಬೇರು ಸಹಿತ ಕಿತ್ತೆಸಿತಾನಂತೆ ಅವನು. ಹಾಗಾಗಿ ಅದರಿಂದ ಅವನಿಗೆ ತಸ್ಯೈವ ಸರ್ವತಃ ತತ್ ವಿರೋಧಿ ಸ್ವಭಾವತ್ವಾತ್. ಹಾಗಾಗಿ ಅವನಿಗೆ ಎರಡು ವಿರೋಧ ಸ್ವಭಾವ. ಒಂದು ದೋಷವೂ ಇಲ್ಲ, ಇರೋ ದೋಷವನ್ನು ಹೋಗ್ಲಾಡಿಸ್ತಾನೆ. ಆ ಎರಡು ಹೋಗ್ಲಾಡಿಸೋದು ಎರಡು ಇಲ್ಲ, ಹೋಗ್ಲಾಡಿಸೋ ಎರಡು ಇರೋದ್ರಿಂದ ಆ ಎರಡೂ ಸಹ ಅವನು ಹೊಂದದೆ. ಭಗವಂತನಿಗೆ ವಿರುದ್ಧವಾದ ಗುಣಗಳು ಅತ್ಯಂತ ದೊಡ್ಡದಾಗಿದ್ದಾನೆ, ಅಣುವಾಗೂ ಇರ್ತಾನೆ. ಎರಡು ವಿರುದ್ಧ ಆದ್ರೆ ಅವನಲ್ಲಿ ಹೊಂದುತ್ತೆ. ಅವನು ತುಂಬಾ ಇದು ಮಾಡ್ತಾನೆ. ಅವನು ಪ್ರತಿಯೊಂದು ಸಹ ಭಗವಂತನಲ್ಲಿ ವಿರುದ್ಧ ಗುಣಗಳು ಹೊಂದುತ್ತೆ ಅವನಿಗೆ. ನಾವು ಬೇರೆ ಯಾರಿಗೂ ಅದು ಹೊಂದೋದಿಲ್ಲ ಅವನಿಗೆ. ಅದರಿಂದ ಈ ಎಲ್ಲವೂ ಸಹ ಭಗವಂತನಿಂದ ಪರಮಂ ಜತ್ ಪರಾಯಣಂ ಅಂದ್ಬಿಟ್ಟು, ಆ ಪರಾಯಣ ಅಂದ್ರೆ ನಾವೆಲ್ಲಿ ಬರ್ತಾ ಕಡೆಗೆ ಅದಕ್ಕೆ ಅವನನ್ನ ಹೇಳ್ತಾರೆ. ಅಷ್ಟೇ ಇಲ್ಲ, ಅವನು ಎಲ್ರನ್ನೂ ತಪಸ್ತಾನೆ ಅಂತ ದೇವತೆ ತಪತಿ ಅಂತ ದೇವರ ಇತರನ್ನ ತಪನಗೊಳಿಸೋದು ಅಂದ್ರೆ ಅವರ ಕರ್ಮಾನುಗುಣವಾಗಿ ತಪನಗೊಳಿಸ್ತಾನಲ್ಲ. ಆದ್ರೆ ಭಗವಂತನಿಗೆ ಯಾರು ತಪನಗೊಳಿಸ್ತಾರ ಅನ್ನುವಾಗ ಆ ಶ್ರುತಿ ಹೇಳುತ್ತೆ ಅದಕ್ಕೆ ತೈತ್ರಿಯದಲ್ಲಿ, ಏತಹಂ ಹವ ನ ತಪತಿ, ಏತಂ ಹವ ನ ತಪತಿ. ಇವನನ್ನ ಯಾರು ತಪ್ಪಿಸಲು ಸಾಧ್ಯವೇ ಇಲ್ಲ. ಇನ್ನೊಬ್ರು ಇದ್ರು ತಾನೇ ತಪ್ಪಿಸೋದಿಕ್ಕೆ. ಅದರಿಂದ ಇವನನ್ನು ಯಾರು ತಪ್ಪಿಸಲಾರರು. ಮನುಷ್ಯರು ಏನೇ ಮಾಡೋ ಅವನನ್ನ ನಮ್ಮನ್ನ ನಾವು ಬೇಗ ತಪನ ಮಾಡ್ಬೋದು, ಅವನು ಮಾತ್ರ ಯಾರೂ ಆಗೋದಿಲ್ಲ. ಆಮೇಲೆ ಯಥಾ ಪುಷ್ಕರ ಪಾಲಾಶೆ ಅಂತ ಹೇಳ್ದಂಗೆ ಅನೇಕ ಶ್ರುತಿಗಳಲ್ಲಿ ಅವನಿಗೆ ಯಾವುದೂ ಅಂಟೋದಿಲ್ಲ. ನಮ್ಮ ಮಧ್ಯ ಇದಾನಲ್ಲ, ಅವನಿಗೂ ಬರ್ಬೋದಲ್ಲ ಅಂದ್ರೆ ಪಾಲಾಶದ ಎಲೆಯ ಮೇಲೆ ಪಲಾಶ ಆಪೋನ ಶ್ಲಿಷ್ಯಂತೆ. ಅದೇ ತರ ಯಥಾ ಇಶೀಕತೂಲಂ ಅಗ್ನೌ ಪ್ರೋತಂ ಪ್ರದೂಯೇತ. ಅದೇ ತರ ನಮ್ಮ ದೋಷಗಳನ್ನ ಅಗ್ನಿಯಲ್ಲಿ ಒಂದು ಹತ್ತಿಯನ್ನು ಹಾಕಿದ್ರೆ ಹೇಗೆ ಹೋಗುತ್ತೋ ಆ ತರ ನಮ್ಮ ಇದನ್ನು ಪಾಪಗಳನ್ನು ಸಹ ಹೋಗ್ಲಾಡಿಸ್ತಾನೆ ಅವನಿಗೆ. ಆಮೇಲೆ ತತ್ ಸುಖದ ಸುಷ್ಕೃತೆ ಧೂನುತೆ ಅಂತ ಹೇಗೆ ಜೀವಾತ್ಮ ಬಿಡ್ತಾನೆ ಅನ್ನೋದಕ್ಕೆಲ್ಲ ಏನು ಬರ್ತಾರೆ. ಅವನ ಸುಕೃತವನ್ನು ದುಷ್ಕೃತವನ್ನು ಧೂನುತೆ ಹೊಡೆದಿರಿ ಅವನು ಸ್ವೇನ ರೂಪೇಣ ಅಭಿನಿಂಪದ ಮೇಲೆ ಹೋಗಿ ಭಗವಂತನಲ್ಲಿ ಅವನು ಸಾರೂಪ್ಯವನ್ನು ಪಡ್ಕೊಳ್ತಾನಲ್ಲ, ಅದನ್ನು ಸಹ ಹೇಳ್ತಾನೆ ಅದಕ್ಕೆ. ಅವಾಗ ಇದನ್ನ ಅವರು ಪುರಾಣಗಳು ಇದೆಲ್ಲ ಕೋಟ್ ಮಾಡಿದ್ದಾರೆ. ತುಂಬಾ ವಿಷದವಾಗಿದೆ ಅದು. ಅದರಿಂದ ಇದಕ್ಕೆ ಅನೇಕ ಕಡೆ ಬೇರೆ ಬೇರೆ ಕಡೆ ನಾವು ಇದನ್ನ ಹೇಳಿದ್ವಿ. ಹಾಗಾಗಿ ಅದನ್ನೆಲ್ಲೂ ಅದು ಮಾಡಿದ್ದೇವೆ. ಅದರಿಂದ ಅವನು ಈ ಚೇತನನಿಗೆ ಮಾತ್ರ ಸರ್ವೇಶ್ವರನ ಸಂಪರ್ಕದಿಂದ ಜ್ಞಾನದಿಂದ ನಮಗೆ ಶುದ್ಧಿ ಆಗುತ್ತೆ. ಅದೇ ನಮ್ಮ ಸಂಪರ್ಕದಿಂದ ಅವನಿಗೆ ಅಶುದ್ಧಿ ಬರೋದಿಲ್ಲ. ಅದಕ್ಕೆಲ್ಲ ಸಹ ಅವ್ರು ಎಲ್ಲ ಅನೇಕ ಪುರಾಣಗಳೆಲ್ಲ ಕೊಟ್ಟು ಮಾಡಿರೋದಾರೆ. ಅವನ ಸಂಪರ್ಕದಿಂದ ನಾವು ಶುದ್ಧಿ ಆಗ್ತೀವಿ. ಆದ್ರಿಂದ ನಮ್ಮ ಅಶುದ್ಧಿ, ಈಗ ನಾವು ಯಾವ್ದಾದ್ರು ಕೊಳೆ ಬಟ್ಟೆಯಲ್ಲಿ ಒರೆಸಿದ್ರೆ ಅದು ಶುದ್ಧವಾದ್ರೂ ಬಟ್ಟೆ ಕೊಳೆ ಆಗುತ್ತಲ್ಲ, ಆ ತರ ಅಲ್ಲ ಅವನು. ನಮ್ಮ ಕೊಳೆ ಅವನಿಗಂಟೋದಿಲ್ಲ, ಆದ್ರೆ ಅವನು ನಮ್ಮ ಕೊಳೆಯನ್ನು ಹೋಗ್ಲಾಡಿಸ್ತಾನೆ. ಅದರಿಂದ ಎಲ್ಲವನ್ನೂ ಸಹ ರಾಮಾಯಣ ಎಲ್ಲವನ್ನೂ ಕೊಟ್ಟು ಮಾಡಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದು ತುಂಬಾ ವಿಷದವಾಗಿ ಹೋಗುತ್ತೆ, ತುಂಬಾ ವಿಷದ ಹೇಳಿದ ಕಡೆಗೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಕಡೆಗೆ, ಭಗವಂತನ ಸಂಬಂಧನಿಂದ ಬರೀ ಚೇತನ ಜೀವಾತ್ಮಗಳಿಗೆ ಮಾತ್ರ ಪವಿತ್ರತೆ ಇಲ್ಲ, ಅವನ ಸಂಬಂಧದಿಂದ ಕ್ಷೇತ್ರಗಳು ಸಹ ಪವಿತ್ರತೆ ಬರುತ್ತೆ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಆ ಪವಿತ್ರಾಣಂ ಪವಿತ್ರಮ್ಯೋ ಅಂತ ಹೇಳ್ಬೇಕಾದ್ರೆ ಆ ಪವಿತ್ರತೆ ಬರೀ ಜೀವಾತ್ಮನು ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದನ್ನ ಹೇಳ್ತಾರೆ. ಅನ್ಯಸ್ಯಾಪಿ ತೀರ್ಥಾದೇಹ ಪವಿತ್ರತ್ವಂ.
ತತ್ಸಂಶ್ಲೇಷಣಾಯತ್ತಂ ದರ್ಶಯತಿ ಪರಮಂ ಮಹತ್ ಇತಿ ವಿಶೇಷಣಾಭ್ಯಾಂ. ಆ ಪರಮಂ ಅಂತ ಹೇಳ್ತಾರ, ಅದಕ್ಕೆ ಪರಮಂ ಮಹತ್ ಅಂತ ವಿಶೇಷ ಆಗಿರೋದ್ರಿಂದ ಬರೀ ಈ ಚೇತನಾವರಿ ಮಾತ್ರಗಲ್ಲ, ಅವರಿಗೆ ಆ ತೀರ್ಥಕ್ಷೇತ್ರ ನದಿ ಇರ್ತಲ್ಲ, ತೀರ್ಥಕ್ಷೇತ್ರಗಳು ಸಹ ಭಗವಂತನ ಸಾನ್ನಿಧ್ಯದಿಂದ ಪವಿತ್ರಗೊಳ್ಳುತ್ತೆ. ಈಗ ಗಂಗೆ ಭಗವಂತನ ಪಾದ ಸ್ಪರ್ಶದಿಂದ ಪವಿತ್ರಳಾದ್ಲು. ಅದೇ ಆ ಸ್ಪರ್ಶದಿಂದ ಪಡೆದಂತ ಅವನ ಕಾಲು ತೊಳೆದಿದ್ದರಿಂದ ಬ್ರಹ್ಮನಿಗೆ ಬ್ರಹ್ಮಾನತ್ವ ಅಂತ ಸ್ವಾಮಿ ಹೇಳಿದಾರಲ್ಲ, ಆ ತಲೆಯಲ್ಲಿ ಜಟೆಯಲ್ಲಿ ಧರಿಸಿದ್ರಿಂದ ಅವನಿಗೆ ಶಿವನಿಗೆ ಮಂಗಳತ್ವ, ಶಿವತ್ವ ಬಂತು ಅವನಿಗೆ. ಅವನು ರುದ್ರ ಅಂತ ಆಗಿದ್ದ, ಯಾವಾಗ ಗಂಗೆಯಲ್ಲಿ ಧರಿಸಿದ್ನು ಅವನಿಗೆ ಶಿವ ಅಂತ ಹೆಸರು. ಶಿವ ಅಂದ್ರೆ ಮಂಗಳತ್ವ ಬಂತು ಶಿವನಿಗೆ. ಅಂದ್ರೆ ಎಲ್ಲವೂ ಭಗವಂತನ ಸ್ಪರ್ಶ. ಅದನ್ನ ಹೇಳ್ತಾರೆ ಭಗವತ್ ಸಂಬಂಧೇನ ತೀರ್ಥಾದೀನ ಪವಿತ್ರತ್ವ. ಅದರಿಂದ ಎಲ್ಲವೂ ಸಹ ಅದು ಹೋಗುತ್ತೆ ಅದ ಕಡೆಗೆ. ಇದು ಹೇಗೆ ಗಂಗೆನ ನಾವು ಇದು ಮಾಡಿದ್ರೆ ತೋರಿಸ್ಕೊಡ್ತಾರೆ ಪ್ರತಿಯೊಂದು ಸಹ. ಹೇಗೆ ಗಂಗೆ ಈ ಶೌನಕಾದಿಗಳು ಹೇಳಿದ್ರು ಅಂತ ಇದನಿಗೆ ಪರಾಶರ ಶೌನಾದಿಕಾದಿಗಳು ಏನ್ ಹೇಳ್ತಾರೆ, ಭಗವಂತನ ಶುಭಾಶ್ರಯ ಅಂತ ಕರೀತಾರೆ. ಆ ಶುಭಾಶ್ರಯ ಅನ್ನೋದು ಭಗವಂತನ ಮಾತ್ರ ಹೊಂದುತ್ತೆ, ಇನ್ ಯಾರಿಗೂ ಹೊಂದೋದಿಲ್ಲ. ನಾವೆಲ್ಲ ಆಶ್ರಯರು ಹೇಳ್ಬೋದು, ಇಲ್ಲದು. ಆ ಶುಭಾಶ್ರಯ ಭಗವಂತನಿಗೆ ಹೊಂದುತ್ತೆ. ಯಾತಕ್ಕಪ್ಪ ಅಂದ್ರೆ ಅವನು ಮಂಗಳಕ್ಕೆ ಆಶ್ರಯ, ಅವನ ಸಂಬಂಧಪಟ್ಟ ಎಲ್ಲವೂ ಮಂಗಳವಾಗುತ್ತೆ, ಎಲ್ಲವೂ ಶುಭವಾಗುತ್ತೆ. ಹಾಗಾಗಿ ಶುಭಾಶ್ರಯ ಅವನು. ಈಗ ಅದೇ ತರ ಬೇರೆಯವ್ರಿಗೆ ಅದು ಹೇಳಕ್ ಬರೋದಿಲ್ಲ. ಆದ್ರೆ ಭಗವಂತನ ಮಾತ್ರ ಎಲ್ಲೆಲ್ಲಿ ಅವನು ಎಲ್ಲಿ ಅರ್ಚಾವತಾರಿಯಾಗಿ ಎಲ್ಲಿದಾನೋ ಆ ಸ್ಥಳ ಪವಿತ್ರವಾಗುತ್ತೆ. ಎಲ್ಲೆಲ್ಲಿ ಅವರ ನದಿಗಳು ಹರಿಯುತ್ತೋ ಅವು ಪವಿತ್ರವಾಗುತ್ತೆ. ಭಗವಂತನ ಸಂಬಂಧಪಟ್ಟಂತ ಪ್ರತಿಯೊಂದು ಸಹ ಪವಿತ್ರತೆ ಪಡೆಯುತ್ತೆ. ಅದರಿಂದ ಹೇಳ್ತಾರೆ ಕೆಳಕ್ಕೆ ಎಲ್ಲವೂ ಸಹ ಪರಾಶರ ಶೌನಕಾದಿಭಿ ಶುಭಾಶ್ರಯ ಪ್ರಕರಣಾದಿಷು ತತ್ಸಂಶೀಲನಂ ನಿಷಿಧ್ಯತೆ. ಅದರಿಂದ ಅವನು ಇದನ್ನು ಹೇಳ್ತಾರೆ, ಎಲ್ಲಕ್ಕೂ ಸಹ ಸ್ವಾಭಾವಿಕ ಶುದ್ಧಿ ಇದೆಯಲ್ಲ ನಿಷಿದ್ಧತೆ. ಪರಾಶರ ಹೇಳ್ತಾರೆ ಸ್ವಾಭಾವಿಕ ಯಾವುದೋ ಶುದ್ಧಿ ಇಲ್ವಂತೆ. ಮತ್ತೆ ಶುದ್ಧಿ ಅಂತ ಹೇಳ್ತೀವಲ್ಲ ಅಂದ್ರೆ ಭಗವಂತನ ಸ್ಪರ್ಶದಿಂದ ಶುದ್ಧಿ ಪಡ್ಕೊಳ್ಳುತ್ತೆ. ಸ್ವಾಭಾವಿಕ ಭಗವಂತ ಒಬ್ಬನೇ ಶುಭಾಶ್ರಯ, ಬಾಕಿ ಇದೆಲ್ಲವೂ ಅಶುದ್ಧವೇ. ಶುದ್ಧವಾಗಿದೆಯಲ್ಲ ಗಂಗೆ, ಕಾವೇರಿ, ಯಮನೆ ಎಲ್ಲ ಶುದ್ಧ ಹೇಳ್ತೀವಿ. ಭಗವಂತನ ಒಂದು ಸಂಶ್ಲೇಷಣೆಯಿಂದ, ಭಗವಂತನ ಒಂದು ಇದರಿಂದ ಎಲ್ಲಕ್ಕೂ ಶುದ್ಧತ್ವ ಬಂದಿದೆ. ಹಾಗಾಗಿ ಸ್ವತಃ ಶುದ್ಧ, ಸ್ವತಃ ಪವಿತ್ರ ಅನ್ನೋದು ಅವರು ಕಣಾಖಂಡಿತವಾಗಿ ಶೌನಕಾದಿ ಪರಾಶರರು ತಮ್ಮ ವಿಷ್ಣು ಪುರಾಣದಲ್ಲಿ ಅದರಲ್ಲಿ ಅವರು ನಿಷೇಧ ಮಾಡಿದ್ದಾರೆ. ಶುಭಾಶ್ರಯ ಅನ್ನೋದು ಭಗವಂತನೊಬ್ಬರೇ ಶುಭತ್ವ ಅನ್ನೋದು ಹೇಳ್ತಾರೆ. ದೇವತಾದಿಗಳು ಸಹ ಹೇಳ್ತಾರೆ ಅಶುದ್ಧಾಹತೆ ಸಮಸ್ತಾಸ್ತು ದೇವಾದ್ಯಾಹ ಕರ್ಮಯೋನಯ. ದೇವತೆಗಳೆಲ್ಲ ಹೆಚ್ಚು ಅಂತ ಹೇಳ್ತಾರೆ, ಹೆಚ್ಚಿರ್ಬೋದು, ಆದ್ರೆ ಅವ್ರೆಲ್ಲರೂ ಕರ್ಮಯೋನಯ ಇಲ್ಲಿ ಹೇಳ್ತಾರೆ. ಅವರು ಕರ್ಮ. ಈಗ ನಾವು ಯಾವ್ದಾರ ದೊಡ್ಡ ತಪ ಇದು ಮಾಡ್ದ ಅಂದ್ರೆ ನಾಳೆ ಇಂದ್ರ ಪದವಿ 100 ಅಶ್ವಮೇಧ ಮಾಡಿದ್ರೆ ಇಂದ್ರ ಪದವಿ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಅನೇಕ ದೇವತ್ವವನ್ನು ಪಡೆಯೋದಕ್ಕೆ ಒಂದೊಂದು ಉಪಾಸನ ಮಾಡಿ ದೇವತ್ವವನ್ನು ಪಡ್ಕೋಬಹುದು. ಎಲ್ಲರೂ ಕರ್ಮಯೋನಿಯರೇ. ಕರ್ಮಯೋನಿಗಳಾಗಿದ್ರೆ ಆ ಪವಿತ್ರತೆ ಅನ್ನೋದು ಇರೋದೇ ಇಲ್ಲ, ಅಶುದ್ಧತೆಯೇ ಇರುತ್ತೆ ಅದಕ್ಕೆ. ಅದರಿಂದ ತೇ ಸಮಸ್ತಾಸ್ತು ಅಶುದ್ಧಾಹ ದೇವಾದ್ಯಾಹ ಅನ್ಬಿಟ್ರು ಇಲ್ಲಿ ಭಟ್ರು. ದೇವತೆಗಳು ಸಹ ಎಲ್ಲರೂ ಅಶುದ್ಧರೇ. ಮತ್ತೆ ಪವಿತ್ರತೆ ಹೇಗಿದೆ, ಭಗವಂತನ ಸಂಪರ್ಕದಿಂದ, ಭಗವಂತನ ಸಾನ್ನಿಧ್ಯದಿಂದ ಎಲ್ಲಿಗೆ ಬರ್ತಾರೆ ಅಂದ್ರೆ ಈ ಪವಿತ್ರತೆ ಅವನ್ನ ಸ್ತೋತ್ರ ಮಾಡೋದ್ರಿಂದ, ಅರ್ಚನೆ ಮಾಡೋದ್ರಿಂದ ನಾವು ಬರ್ಕೋತೀವಿ ಅನ್ನೋದಕ್ಕೆ ಅಲ್ಲಿ ಬಂದು ನಿಲ್ಲಿಸ್ತಾರೆ ಕಡೆಗೆ. ಎಲ್ಲರೂ ಅಶುದ್ಧರೇ. ನಮಗೆ ಮಂಗಳ ಶುಭ ಉಂಟಾಗಬೇಕಾದ್ರೆ ಹೇಗೆ ಸೂರ್ಯ ಭಗವಂತನ ಅಂಶದಿಂದ ಬೆಳಗ್ತಾನೋ ಅದೇ ತರ ನಾವು ಭಗವಂತನ ಅವನ ಒಂದು ಅಂಶದಿಂದ ನಮ್ಮ ಪಾಪವನ್ನು ನಾವು ಶುದ್ಧರಾಗ್ತೀವಿ ಅಂದ್ಬಿಟ್ಟು ಅಂತ. ಅದಕ್ಕೆ ಅಷ್ಟಾಕೆ ಆ ಬ್ರಹ್ಮಸ್ತಂಭ ಪರ್ಯಂತಹ ಜಗತ್ ಅಂತರ ವ್ಯವಸ್ಥಿತ ಕಡೆಗೆ ಇದು ವಿಷ್ಣು ಧರ್ಮದಲ್ಲಿ ಹೇಳಿದೆ. ಆ ಬ್ರಹ್ಮ ಸ್ತಂಭ ಪರ್ಯಂತಹ ಹುಲ್ಲಿನಿಂದ ಹಿಡಿದು ಜಗತ್ ಬ್ರಹ್ಮನವರೆಗೆ ಎಲ್ಲವೂ ಜಗತ್ ಎಲ್ಲವೂ ಜಗತ್ತಿನ ಅಂತರ್ವ್ಯವಸ್ಥಿತವಾಗಿದೆ. ಜಗತ್ತು ಅನ್ನೋದು ಪ್ರಕೃತಿ ಅನ್ನೋದು ಮಾಯೆ ಅಂದ್ರೆ ರಜಸ್ತಮಸ್ ಬಂದು ಸೇರುತ್ತೆ. ಹಾಗಾಗಿ ಎಲ್ಲರೂ ಸಹ ಅದಕ್ಕೆ ಪ್ರಾಣಿನಃ ಕರ್ಮಜನಿತಃ ಸಂಸಾರ ವಶವರ್ತಿನಃ. ಎಲ್ಲರೂ ಪ್ರಾಣಿಗಳೇ, ದೇವತೆಯಾಗಲಿ ಬ್ರಹ್ಮ ಎಲ್ಲರೂ ಪ್ರಾಣಿಗಳೇ, ಎಲ್ಲರೂ ಕರ್ಮವಶರೇ. ಏನಂದ್ರೆ ಅವರೊಂದು ತಮ್ಮ ಒಂದು ತಪಸ್ಸಿನಿಂದ ಮಾಡಿದ ಪುಣ್ಯದಿಂದ ಆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇವೆಲ್ಲವೂ ಬ್ರಹ್ಮ ರುದ್ರಾದಿ ಎಲ್ಲವೂ ಇಂದ್ರಾದಿಗಳೆಲ್ಲ ಸ್ಥಾನ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ದಾಗೆ ಆ ಜಾಗದಲ್ಲಿ ಯಾರು ಇರ್ತಾರೋ ಅವರು ಅದಷ್ಟೇ ಇರ್ತಾರೋ, ಅದು ಸ್ಥಾನ ಅದು. ಅದರಿಂದ ಎಲ್ಲವೂ ಸಹ ಕರ್ಮಜನಿತ, ಎಲ್ಲೆಲ್ಲೂ ಕರ್ಮ ಉಂಟಾಗೋದ್ರಿಂದ ಈ ಅಶುದ್ಧತ್ವ ಅನ್ನೋದು ಎಲ್ಲರಿಗೂ ಇದೆ. ಅವರು ಕಳ್ಕೊಂಡಿದ್ದಾರೆ ಅಷ್ಟೇ, ಅಶುದ್ಧತ್ವವನ್ನು ಕಳ್ಕೊಂಡಿದ್ದಾರೆ ತಮ್ಮ ತಪಸ್ ಮೂಲಕ ಅಥವಾ ಮಾಡಿರೋ ಕಳ್ತುಕೊಂಡಿದ್ದಾರೆ ಅವರ. ಇದರಿಂದ ವಿಷ್ಣು ಪುರಾಣದಲ್ಲೂ ಸಹ ಅವನು ಪರಮಮ್ಮ ಮಹತ್ ಬ್ರಹ್ಮ ಅನ್ಬೇಕಾದ್ರೆ ಅವನೊಬ್ಬನೇ ಶುಭ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ.
ಅದೇ ತರ ಅವ್ರು ಹೇಳ್ತಾರೆ ಕಡೆಗೆ ಇಲ್ಲಿ ಈ ಪ್ರಸಿದ್ಧಂ ತೀರ್ಥ ಆಯತನಾದೇಹೇ ತತ್ ಸಾಮೀಪತ್ವಾತ್ ಯಥಾ ಗಂಗಾಯಾಹ ವಿಷ್ಣುನಾಮ ವಾಮ ಪದಾಂಗುಷ್ಟ ವಿನಿಸ್ತಚ್ಚ ಜಲಸ್ಯ ವಿದತೆ ಮಹಾತ್ಮ್ಯಮಿತಿ. ಅದನ್ನು ಎಲ್ಲವೂ ಭಗವಂತನ ಎಲ್ಲೆಲ್ಲಿ ಅವನ ಸಾನ್ನಿಧ್ಯ ಇರುತ್ತೋ, ಭಗವಂತನ ಸಾನ್ನಿಧ್ಯ ಇರುತ್ತೋ, ಸಾಧಾರಣ ನೋಡಿ ಎಲ್ಲಾ ನದಿ ತೀರಗಳಲ್ಲೂ ವಿಶೇಷವಾಗಿ ಒಂದು ಭಗವಂತನ ದೇವಸ್ಥಾನ ಇದ್ದೇ ಇರುತ್ತೆ ನೋಡಿ. ನಾವು ಭಗವಂತನ ಎಲ್ಲಾ ನದಿ ತೀರಗಳಲ್ಲೂ ಸಹ ನರಸಿಂಹನೋ ಶ್ರೀನಿವಾಸ ಯಾವುದೋ ಒಂದು ಸಾನ್ನಿಧ್ಯ ಇದ್ದೇ ಇರುತ್ತೆ. ಅದಕ್ಕೆ ಶ್ರೀನಿವಾಸನ ಸಾನ್ನಿಧ್ಯದಿಂದ ಬೆಟ್ಟವೇ ಪವಿತ್ರವಾಗೋಯ್ತು. ಪರ್ವತಗಳು ಸಹ ಅದಕ್ಕೆ ಎಲ್ಲವೂ ಸಹ ಭಗವಂತನ ಮಯ ಆಗೋಯ್ತದು. ಹಾಗಾಗಿ ಅಲ್ಲಿ ಕಾಲಿಡುವ ಬಿಡಬಾರ್ದು ಅಂತ ಭಾಷಿಗಾರರು ಮಂಡಿಯಿಂದ ನಡ್ಕೊಂಡು ಹೋದ್ರು. ಯಾಕಂದ್ರೆ ಅದು ಭಗವಂತನೇ ಏನ್ಬಿಟ್ಟು ಅಂತ. ಹಾಗಾಗಿ ಇದು ಎಲ್ಲವೂ ಸಹ ಇದು ಬರುತ್ತೆ ಅನ್ಬಿಟ್ಟು ಅಂತ. ಅಷ್ಟಾಕೆ ಎಲ್ಲಾ ನದಿಗಳಲ್ಲೂ ಭಗವಂತನೇ ಇದ್ದಾನೆ ಅಂತ ಹೇಳ್ತಾರೆ. ಯಾಕೆಂದ್ರೆ ವಿಷ್ಣೋರಾಯತನಂ ಹ್ಯಾಪಃ ಸಖ್ಯಪಾನ್ ಪ್ರತಿರುಚ್ಯತೆ ಇದು ಜಲಮಾತ್ರಶ್ಚ. ಎಲ್ಲಾ ಜಲಕ್ಕೂ ಪವಿತ್ರತೆ ಹೇಗೆ ಹೇಳ್ತೀರಾ ಅಂದ್ರೆ ಭಗವಂತನ ಆದೌ ಸಸರ್ಜ ಅಂತ ಮೊದಲು ನೀರನ್ನ ಸೃಷ್ಟಿ ಮಾಡಿದ್ದು. ಹಾಗಾಗಿ ವಿಷ್ಣು ಭಗವಂತ ನೀರಿನ ಆಯತನ. ಇಲ್ಲಿ ಸಾಲಿಗ್ರಾಮವಾಗಿ ಗಂಡಕಿ ನದಿನಲ್ಲಿದ್ದಾನೆ, ಅಲ್ಲಿ ಸಮುದ್ರದಲ್ಲಿ ಅವನೇ ಇದ್ದಾನೆ. ಹಾಗಾಗಿ ಎಲ್ಲದರಲ್ಲೂ ಭಗವಂತನ ಸಾನ್ನಿಧ್ಯ ಇದೆ. ಅದಕ್ಕೆ ವಿಷ್ಣೋ ಆಯತನಂ ಹಿ ಆಪಃ, ಭಗವಂತನಿಗೆ ಆಯತನ ಆಶ್ರಯವಾಗಿರುವಂತ ನೀರು. ಅದಕ್ಕೆ ಭಗವಂತನಿಗೆ ಅಪಾಂಪತಿ ರುಚ್ಯತೆ. ಅವನಿಗೆ ಅಪಾಂಪತಿ ಸಮುದ್ರಗಳ ನೀರಿಗೆ ಒಡೆಯ ಅಂತ. ಸಮುದ್ರ ರಾಜ ಅಂತ ಬೇರೆ ಹೇಳ್ತೀವಿ ಅವನು, ಅದಲ್ಲ. ಎಲ್ಲಾ ಒಡೆಯ ಅಪಾಂಪತಿ ಅನ್ನೋದು ಭಗವಂತನಿಗೆ, ಅವನಿಗೆ ಅಪಾಂಪತಿ ಅಂತ ಹೇಳ್ತಾರೆ. ಹಾಗಾಗಿ ಅವನ ಸಂಶಯ ಇರೋದ್ರಿಂದ ಎಲ್ಲಾ ನೀರುಗಳು ಶುದ್ಧವಾಯಿತು ಅಂದ್ಬಿಟ್ಟು ಹೇಳ್ತಾರೆ ಕಡೆ ಅದಕ್ಕೆ. ಆಮೇಲೆ ಇವಾಗ ಇದನ್ನ ಹೇಳಿದ್ರಿ, ಈಗ ದೇಶವನ್ನೆಲ್ಲ ಎಲ್ಲ ಇದಾಯ್ತು ಅಂತ. ಈಗ ಕಾಲರೂಪದಲ್ಲಿ ಸಹ ಅದನ್ನ ಹೇಳ್ತಾರೆ. ಅದಕ್ಕೆ ಭಗವಂತನ ಕಾಲರೂಪದಲ್ಲೂ ಸಹ ಅಂದ್ರೆ ಯಾವ ಕಾಲದಲ್ಲಿ ಅವತಾರಗಳು ಮಾಡ್ತಾನೋ ಅವನು ಅದನ್ನೇ. ಕಾಲಸ್ಯ ತತ್ ಅವತಾರ ತದ್ದೈವತ್ಯ ತಚ್ಚಯನ ಉತ್ಥಾನವತ್ವಾತೆ ದ್ವಾದಶಿ ಜಯಂತಿ ಶಾಣಾಧಿಪತೆ ತತ್ ಸಂಬಂಧಾತೆ. ಇವ್ರು ಹೇಳ್ತಾರೆ ಕಾಲ ತಿಥಿ ನಕ್ಷತ್ರ ದಿನ ಇದೆಲ್ಲ ಅವಕ್ಕೂ ಸಹ ಭಗವಂತನ ಸಂಬಂಧದಿಂದ ಯಾವುದು ಪುಣ್ಯ ಬರುತ್ತೆ ಅಂತ ಸ್ವಾಮಿ ಇವರು ಹೇಳ್ತಾರೆ ಭಟ್ರು. ಯಾಕೆಂದ್ರೆ ಅವನ ಅವತಾರ ಮಾಡಿದ ಕಾಲ. ಈಗ ರಾಮನವಮಿ, ಕೃಷ್ಣಾಷ್ಟಮಿ ಇದೆಲ್ಲ ಅದಕ್ಕೆ ನವಮಿ ಅಷ್ಟಮಿಗಳು ಪ್ರಸಿದ್ಧ. ಅವಕ್ಕೆ ಪಾವನತ್ವ ಉಂಟು. ಯಾಕೆಂದ್ರೆ ಭಗವಂತ ಜನನ ಮಾಡಿದ್ರಿಂದ. ಅಲ್ಲಿದ್ದಂತ ಪುನರ್ವಸು ಮತ್ತೆ ರೋಹಿಣಿ ನಕ್ಷತ್ರಗಳು ಇಲ್ಲ ಶ್ರವಣ ನಕ್ಷತ್ರಗಳು ಅವು ಪವಿತ್ರ. ಯಾಕೆ ಅಂದ್ರೆ ಆ ನಕ್ಷತ್ರದಲ್ಲಿ ಭಗವಂತ ಅವತಾರ ಮಾಡಿದ್ರಿಂದ ಆ ನಕ್ಷತ್ರಕ್ಕೂ ಪವಿತ್ರ ಬಂತು, ಆ ತಿಥಿಗಳಿಗೂ ಪವಿತ್ರ ಬಂತು, ಅದರಿಂದ ಆ ಕಾಲಕ್ಕೂ ಸಹ ಪವಿತ್ರ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಅದಲ್ಲದೆ ನಾವು ಶಯನ ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ಹೇಳ್ತೀವಲ್ಲ, ಅದರಿಂದ ಆ ಮಲ್ಕೊಳ್ಳೋದು ಉತ್ಥಾನ ಆ ತಿಥಿಗಳಿಗೂ ಸಹ ದ್ವಾದಶಿ ಇದೆಲ್ಲವೇ ಪರಿವರ್ತನೆ ಏಕಾದಶಿ ತಿರುಗ್ತಾನಲ್ಲ. ಹಾಗಾಗಿ ಆ ತಿಥಿಗಳಿಗೆ ಪವಿತ್ರ ಯಾಕೆ ಬಂತು ಅಂದ್ರೆ ಭಗವಂತ ಹೊರಳೋದು ಹೇಳೋದು ಮಾಡೋದು ಮಲಗೋದು ಮಾಡ್ತಾನಲ್ಲ, ಅದರಿಂದ ಅವತ್ತು ಪವಿತ್ರತೆ ಬಂತು ಅಂತ. ಕಾಲ ತಿಥಿ ನಕ್ಷತ್ರ ಅದು ಸಹ ಆಮೇಲೆ ಜಯಂತಿ ಕೇಳೋದೇ ಬೇಡ. ನರಸಿಂಹ ಅವತಾರ ಯಾವ ಅವತಾರ ಮಾಡಿದನೋ ಎಲ್ಲವೂ ಸಹ ಅವನ ಸಂಬಂಧದಿಂದ ಆಯಿತು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಆತ್ಮಗುಣಾನಾಂ ಶಮಾಧೀನಾಂ ತಜ್ಞಾನಾನುಗುಣ್ಯಾತೆ ಅಂತ ಹೇಳಿದ ಕಡೆಗೆ. ಆಮೇಲೆ ಜೀವನಕ್ಕೆ ಉದ್ಧಾರ ಬೇಕಾದ್ರೆ ಎರಡು ಶಮದಮಾದಿ ಗುಣಗಳು ಬೇಕದು. ಆ ಶಮದಮಾದಿಗಳನ್ನು ಪಡೆಯಲು ಏನ್ ಮಾಡ್ಬೇಕು? ದಾನ ಯಜ್ಞ ತಪಸ್ಸು ಅಂತೆಲ್ಲ ಹೇಳೋದ್ರಿಂದ ಅವುಗಳ ಮೂಲಕ ಭಗವಂತನ ಅರ್ಚನೆ ಮಾಡೋದ್ರಿಂದ ಅವುಗಳಿಗೂ ಸಹ ಪುಣ್ಯತ್ವ ಬಂತು ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ನಾವು ಮಾಡುವ ಯಜ್ಞಗಳಲ್ಲೆಲ್ಲ ಭಗವಂತ ಇದ್ದೇ ಇರ್ತಾನಲ್ಲ. ಆರಾಧಂದ್ರೆ ಅದು ಒಂದು ಯಜ್ಞ, ಅದಲ್ಲಿ ಇರ್ತಾನೆ. ಉಪಾಸನ ಮಾಡಿದ್ರು ಅಲ್ಲಿ ಅಂತರ್ಯಾಮೇ ಭಗವಂತನಿಗೆ ಹೇಳ್ತೀವಿ. ಅಹಂಕತೋ ಅಹಂ ಯಜ್ಞ ಭಗವಂತ ಹೇಳೋದ್ರಿಂದ ಅದರಿಂದ ಎಲ್ಲಾ ಯಜ್ಞಗಳಿಗೂ ದಾನ ತಪಸ್ಸುಗಳಿಗೂ ಸಹ ಭಗವಂತನ ಸಂಬಂಧದಿಂದ ಅವು ಬಂತು. ಅದರಿಂದ ಅವು ಉಪಾಸನಕ್ಕೆ ಯೋಗ್ಯವಾದವು. ಭಗವಂತನ ಸಂಬಂಧ ಇರೋದ್ರಿಂದ ಒಂದು ಯಾವ ಕೆಲಸ ಮಾಡುದು ಉಪಾಸನಕ್ಕೆ ಯೋಗ್ಯವಾದವಾಯಿತು, ಯಜ್ಞಕ್ಕೆ ಯೋಗ್ಯವಾದ. ಈಗ ಭಗವಂತನ ಸಂಬಂಧ ಇರೋದ್ರಿಂದ ಎಲ್ಲವೂ ಆಯಿತು. ಹಾಗಾಗಿಯೇ ಆ ವಿಪ್ರಗೆ ವಿಪ್ರತ್ವ ಬಂದಿದ್ದೆ ವೇದದಿಂದ. ಅದನ್ನ ಹೇಳ್ತಾ ಇದಕ್ಕೆ ಬ್ರಾಹ್ಮಣಾದಿ ಜಾತೆ ತತ್ಪರ ವೇದಾಧ್ಯಯನಾದವು ಸಾಕ್ಷಾತ್ ಅಧಿಕಾರ. ಬ್ರಾಹ್ಮಣರಿಗೆ ವೇದ ಮಾಡೋದ್ರಿಂದ ಅವ್ರಿಗೆ ವಿಪ್ರತ್ವ ಬಂತು. ಆ ವೇದದಲ್ಲಿ ಯಾರು ಪ್ರತಿಪಾದ್ಯನಾಗಿದ್ದಾನೆ? ಭಗವಂತನೇ ಪ್ರತಿಪಾದ್ಯನಾಗಿ ಅದ್ಭುತವಾಗಿ ತಗೊಂಡೋಗ್ತಾರೆ. ವೇದದಲ್ಲಿ ಭಗವಂತನೇ ಪ್ರತಿಪಾದ್ಯನಾದ್ರಿಂದ ಅದರಿಂದ ವಿಪ್ರತ್ವ ಬಂತು. ಅದರಿಂದ ಎಲ್ಲವೂ ಸಹ ಅವರಿಗೆ ಪವಿತ್ರತೆ ಬಂತು ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಯಾರಾದ್ರೂ ವಿಪ್ರತ್ವ ಅಂದ್ರೆ ಯಾರು ವೇದಾಧ್ಯಯನ ಮಾಡ್ತಾರೋ ಅವರಿಗೆ ಎಲ್ಲವೂ ಸಹ ಬಂತು ಕಡೆಗೆ. ಆಮೇಲೆ ಅದನ್ನು ಹೇಳ್ತಾರೆ ಕಡೆಗೆ. ಅವನು ಅಷ್ಟ್ಯಾಕೆ ವಿಷ್ಣುಂ ಕಾಂತಂ ವಾಸುದೇವಂ ದ್ವಿಜಾನನ್ನೇ. ಅದಕ್ಕೆ ಅಂದ್ರೆ
ವಿಷ್ಣು ಅಂದ್ರೆ ಎಲ್ಲ ಕಡೆ ವ್ಯಾಪಸಿರೋ ಅವನು ವಿಷ್ಣು. ಅವನು ಅದರಿಂದ ಅವನಿಗೆ ವಾಸುದೇವನ್ ದ್ವಿಜಾನನ್, ಅವನೇ ವಾಸುದೇವ ಅಂತ ತಿಳಿದಿರೋದ್ರಿಂದ ವಿಪ್ರೋ ವಿಪ್ರತ್ವಂ ಆಪ್ನೆಯ ತತ್ವದರ್ಶಿ. ಅದರಿಂದ ವಿಪ್ರರಿಗೆ ವಿಪ್ರತ್ವ ಬಂತು. ಅದರಿಂದ ಯಾರು ಅದನ್ನ ತಿಳ್ಕೊಳ್ತಾರೋ ಆಪ್ನೆಯ, ಅವರು ತತ್ವದರ್ಶಿ, ಅವರು ತತ್ವದರ್ಶಿಗಳಾಗ್ತಾರೆ, ಅಂದ್ರೆ ಅವರು ಜ್ಞಾನಿಗಳಾಗ್ತಾರೆ. ತತ್ವವನ್ನು ತಿಳಿದಾನೆ ಅಂತ ಮಹಾಭಾರತದಲ್ಲಿ ಹೇಳ್ತಾರೆ. ಯಾರು ಭಗವಂತನ ವಾಸುದೇವಾನೇ ಪರ ಅಂತ ತಿಳ್ಕೊಳ್ತಾನೋ ಅವನು ತತ್ವದರ್ಶಿ ಅಂತ ಹೇಳಿದೆ, ಅದನ್ನು ಹೇಳ್ತಾರೆ. ಅದರಿಂದ ಅವನನ್ನ ತಿಳ್ಕೊಳ್ಳೋದ್ರಿಂದಲೂ ಸಹ ಪವಿತ್ರತೆ ಮತ್ತೆ ಇದೆ ಹೆಚ್ಚು ಬರುತ್ತೆ. ಅಂದ್ರೆ ಹೆಚ್ಚುಗಾರ ಆಗ್ತಾರೆ. ತತ್ವದರ್ಶಿ ಆಗಿರೋ ಜ್ಞಾನಿಗಳಿಗೆ ಯಾಕೆ ಹೇಳ್ತೀವಿ, ಪರಾಶಾದಿಗಳಿಗೆ, ಅವರು ಪರತತ್ವವನ್ನು ತಿಳ್ಕೊಂಡಿರೋದ್ರಿಂದ. ಹಾಗೆಂದ ಭಗವಂತನ ಕಾಲ ದೇಶ ಎಲ್ಲಾದ್ರಿಂದಲೂ ತಿಳ್ಕೊಳ್ಳೋದ್ರಿಂದಲೂ ಸಹ ಆ ಪವಿತ್ರತೆ ಅನ್ನೋದು ಭಗವಂತನಿಗೆ ಬರೋದ್ರಿಂದ ಎಲ್ಲದಕ್ಕೂ ಸಹ ಅದನ್ನ ಹೇಳ್ತಾರೆ ಕಡೆಗೆ. ಅಷ್ಟೇ ಯಾಕೆ ಆಮೇಲೆ ಹೇಳ್ತಾರೆ ಉಪನಿಷತ್ತಲ್ಲಿ ಶ್ರುತಿ ಸ್ಮೃತಿಗಳಲ್ಲಿ ಎಲ್ಲವೂ ಸಹ ಭಗವಂತನ್ನೇ ಹೇಳಿದೆ, ಎಲ್ಲವೂ ಸಹ ನಾರಾಯಣ ಶಬ್ದವನ್ನೇ ಹೇಳುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಅವನ ಹೆಸರೇ ತುಂಬಿಕೊಂಡಿರೋದ್ರಿಂದ ಆ ವೇದಾಹ ಶ್ರುತಿ ಸ್ಮೃತಿ ಮಮೈವಾಜ್ಞಾನ್ ಭಗವಂತ ಹೇಳಿದೆ. ಶ್ರುತಿ ಸ್ಮೃತಿ ಮಮೈವಾಜ್ಞಾನ್ ಭಗವಂತ ಹೇಳೋದ್ರಿಂದ ಶ್ರುತಿಯೂ ಸಹ ಅವನನ್ನ ಕೊಂಡಾಡುತ್ತೆ, ಸ್ಮೃತಿಯೂ ಸಹ ಮಮೈವಾಜ್ಞ ಅವನ ಆಜ್ಞೆಗೆ ಒಳಪಟ್ಟಿರೋದ್ರಿಂದ ಅವಕ್ಕೂ ಸಹ ಪವಿತ್ರತೆ ಬಂತು ಅಂತ ಹೇಳ್ತಾ ಕಡೆಗೆ. ಆಮೇಲೆ ಹೇಳ್ಬೇಕಾದ್ರೆ ಎಲ್ಲ ಹೇಳ್ತಾರೆ, ತೀರ್ಥ ಹೇಳ್ಬೇಕಾರೆ ಈ ಕ್ಷೇತ್ರಗಳನ್ನ ಹೇಳ್ತೀವಲ್ಲ, ಸಪ್ತ ಕ್ಷೇತ್ರ ಹೇಳ್ಬೇಕಾರೆ ದ್ವಾರವತಿ ಚೈವ ಎಲ್ಲ ಹೇಳ್ತಾರಲ್ಲ, ಕಾಂಚಿ ಹೇಳ್ತಾರೆ, ಅವಂತಿಕ ಹೇಳ್ತೀವಲ್ಲ, ಎಲ್ಲವೂ ಸಹ ಭಗವಂತನ ಪುಣ್ಯ ದ್ವಾರವತಿ, ಭಗವಂತನ ಸಂಬಂಧ ಇರೋದ್ರಿಂದ ಎಲ್ಲವೂ ಪುಣ್ಯ ಕ್ಷೇತ್ರಗಳು ಆಯ್ತು. ಅವು 7 ವಿಶೇಷವಾಗಿ ಹೇಳಿದೆ, ಅವು 7 ಮಾತ್ರ ಅಂತ ಎಲ್ಲೆಲ್ಲಿ ಭಗವಂತನ ಸಾನ್ನಿಧ್ಯ ಎಲ್ಲವೂ ವಿಶೇಷ ಆಯ್ತು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಆಸ್ತೆ ಹರಿಹಿ ಅಚಿಂತ್ಯಾತ್ಮ ತತ್ರವೈ ಮಧುಸೂದನ ಅನ್ಬಿಟ್ಟು ಅಂತ ವಿಷ್ಣು ಧರ್ಮದಲ್ಲಿ ಹೇಳ್ತಾ. ಅದಕ್ಕೆ ಎಲ್ಲವೂ ಸಹ ಹರಿ ಅಚಿಂತ್ಯಾತ್ಮ ತತ್ರೈವ ಹರಿ, ಅಲ್ಲಿ ಎಲ್ಲೆಲ್ಲಿ ಭಗವಂತ ಆಸ್ತೆ ಇರ್ತಾನೋ ಎಲ್ಲವೂ ತತ್ರೈವ ಹರಿ, ಅವೆಲ್ಲವೂ ಸಹ ತತ್ರೈವ ಮಧುಸೂದನ, ಅಲ್ಲೆಲ್ಲಿ ಭಗವಂತ ಎದ್ದೇ ಇರ್ತಾನೆ ಅನ್ಬಿಟ್ಟು ಅಂತ ಹೇಳ್ತಾರೆ ಕಡೆಗೆ. ಅದರಿಂದ ತತ್ಸಂಬಂಧಂ ಹೇತುಕಂ ದೇಶಸ್ಯ ಪಾವನತ್ವಂ ಅಭಿದಾಯ ಪವಿತ್ರಾಣಾಮಿ ಅಂತ ಹೇಳ್ತು. ಯಾಕೆ ಪವಿತ್ರಾಣಾಮಿ ಪವಿತ್ರಂ ಅಂತ ಯಾಕೆ ಹೇಳ್ತು ಅನ್ನೋದಕ್ಕೆ ಇಷ್ಟೆಲ್ಲ ಕೊಟ್ಟು ಹೇಳ್ತಾರೆ. ಅದಕ್ಕೆ ಪವಿತ್ರಾಣಾಮಿ ಗೋವಿಂದ ಪವಿತ್ರಂ ಪರಮುಚ್ಯತೆ ಪುಣ್ಯಾನಪಿ ಪುಣ್ಯೋಸೌ ಇದು ಏವಂ ಸ್ಪಷ್ಟಂ ನಿಗಮ್ಯತೆ. ಅದರಿಂದ ಎಲ್ಲವೊಂದು ಸಹ ಮಹಾಭಾರತದಲ್ಲಿ ಹೇಳ್ತದಕ್ಕೆ. ಅವನಿಗೆ ಯಾರು ಪವಿತ್ರಾಣಾಮಿ ಗೋವಿಂದ, ಗೋವಿಂದನೇ ಪವಿತ್ರವಲ್ಲವೇ ಅನ್ಬಿಟ್ಟು ಹೇಳ್ತಾರಕ್ಕೆ. ಅದರಿಂದ ಪವಿತ್ರಂ ಪರಂ ಉಚ್ಯತೆ, ಅದರಿಂದ ಅವನಿಗೆ ಪರಮ ಪವಿತ್ರ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಪುಣ್ಯಾನಾನಪಿ ಪುಣ್ಯೋಸು, ಪುಣ್ಯಗಳಿಗೆಲ್ಲ ಅತ್ಯಂತ ಪುಣ್ಯನಾಥನು. ಪುಣ್ಯ ಅನ್ನೋದು ಅದಕ್ಕಿಂತ ಪುಣ್ಯ ಅಸೌ ಪುಣ್ಯ ಅಂತ ಇದರಿಂದ ಸ್ಪಷ್ಟವಾದ ಮಾತು ವೇದಗಳಲ್ಲಿ ಇತಿಹಾಸ ಪುರಾಣದಲ್ಲಿ ಹೇಳಿದೆ. ಅದರಿಂದ ಪವಿತ್ರಾಣಾಂ ಹಿ ಪವಿತ್ರಂ ಅಂತ ಹೇಳೋದ್ರಿಂದ ಅದನ್ನು ಸಹ ಪ್ರಯತ್ನ ಮಾಡ್ತಾರೆ ಕಡೆಗೆ. ಆಮೇಲೆ ಅಷ್ಟು ಹೇಳ್ಬಿಟ್ಟು ಕಡೆಗೆ ಸರಿ ಇದೆಲ್ಲ ಆಯ್ತಲ್ಪ, ಅವನ ಈ ಪವಿತ್ರತೆ ಅದಕ್ಕೆ ಮಾತ್ರ ಆಯ್ತಾ ಅಂದ್ರೆ ಬರೀ ಚೇತನಕ್ಕೆ ಹೇಳಿದಲ್ಲ, ಅಚೇತನಕ್ಕೆ ಹೇಳಿಲ್ವ ಅಂತ ಹೇಳ್ತಾರೆ. ಸುರಭಿಸ್ರಕ್ ಅನುಹತೆ ಅಂಗರಾಗ ಸುರಸುಂದರಿ ಸುಧಾರ ಸದಿಭ್ಯೋ ನಿರಸ್ತ ಸಮಸ್ತ ಸಂಸಾರ ನಿರ್ಮರ್ಯಾದ ಸ್ವರಸ ಸಂವಿಧ ಆನಂದ ಸಾಂದ್ರಾತೆ ಪ್ರತ್ಯಗಾತ್ಮನಶ್ಚ ಅತ್ಯಂತ ಅಭಿಲಕ್ಷಣೀಯತ್ವಾತೆ ಮಂಗಳಾನಾಂಚ ಮಂಗಳಂ. ಮಂಗಳಾನಾಂಚ ಮಂಗಳಂ ಅಂತ ಬೇರೆ ಪವಿತ್ರಾಣಾಂ ಪವಿತ್ರಂ ಹೇಳಿದ್ಮೇಲೆ ಮಂಗಳಾನಾಂಚ ಮಂಗಳಂ ಇನ್ನೊಂದು ಹೇಳ್ತಲ್ಲ. ಯಾತಕ್ಕೆ ಅಂದ್ರೆ ಆ ಭಗವಂತನಲ್ಲಿ ಸುರಭಿ ಯಾವ ಹೂವನ್ನು ಧರಿಸಿದ್ರೆ ಅದಕ್ಕೆ ಮಂಗಳತ್ವ ಬರುತ್ತಂತೆ. ಸಾಧಾರಣವಾಗಿ ಹೂವು ಅದಕ್ಕೆ ಏನೋ ಇದಿರಲ್ಲ, ಭಗವಂತ ಧರಿಸ್ಕೊಂಡ್ರೆ ಅದು ಮಂಗಳತ್ವ ಬರುತ್ತೆ. ನಾವು ಧರಿಸ್ಕೊಂಡ್ರೆ ಅದು ಬರೀ ಅಲಂಕಾರ, ಭಗವಂತ ಧರಿಸ್ಕೊಂಡ್ರೆ ಅಲಂಕಾರವೂ ಹೌದು, ನೋಡುವವರಿಗೆ ಮಂಗಳತ್ವ ಬರುತ್ತೆ. ಅದಕ್ಕೆ ಅಷ್ಟೇ ಅಲ್ಲ, ಅದರಲ್ಲಿ ಬರುವಂತ ಹೂಮಾಲೆ, ಮೈಗೆ ಸಿಗುವ ದ್ರವ್ಯಗಳು, ಭಗವಂತನ ಗಂಧಗಳೆಲ್ಲ ಮಾಡ್ತಾ ಇರೋದು, ಆಮೇಲೆ ಅದನ್ನ ಧರಿಸ್ಕೊಳ್ಳುವಂತ ನಾಟ್ಯಗಾರರಾಗ್ಲಿ ಎಲ್ಲರೂ ಸಹ ಅವರು ಈ ಭಗವಂತನ ಇದರಿಂದ ಈ ಸಂಸಾರ ಸಾಗರದಿಂದ ಮುಕ್ತರಾಗಿ ಅವ್ರು ಹೇಳ್ತಾರೆ. ಅದರಿಂದ ಈ ಮಂಗಳತ್ವ ಬರೋದ್ರಿಂದ ಆ ಭಗವಂತನ ಅರ್ಚನೆ ಇದೆಲ್ಲ ಮಾಡಿ ಆ ಭಗವಂತನ ಶೇಷನ ಧರಿಸೋದ್ರಿಂದ ನಮಗೂ ಮಂಗಳತ್ವ ಬಂದು ನಾವು ಈ ಭೂಮಂಡಲದಲ್ಲಿರುವಂತ ನಮ್ಮ ಈ ಕಲ್ಮಶವನ್ನ ಕಳ್ಕೊಂಡು ನಾವು ಸಹ ಅಲ್ಲಿ ಹೋಗ್ತೀವಿ. ಅದರಿಂದ ಎಲ್ಲವೂ ಸಹ ಮಂಗಳವಾದ ಸಾಮಗ್ರಿಗಳೇ. ಅವನು ಭಗವಂತ ಮಂಗಳತ್ವ ಮಾಡಿದ್ರಿಂದ ಅದನ್ನ ಧರಿಸ್ಕೊಳ್ಳೋದ್ರಿಂದ ನಾವು ಮಂಗಳರಾಗ್ತೀವಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಆಮೇಲೆ ಕಡೆ ಹೇಳ್ತಾರೆ ಪರಮಂ ಯಃ ಪರ, ಆಮೇಲೆ
ಪರಾಯಣಂ ಅಂತ ಬಂತಲ್ಲ, ಪರಾಯಣಂ ಅಂದಾಗೆ ಅಯನಂ ಪರಹ ಅದೇ ಸೇಮ್ ಇದೆ, ಎಲ್ಲ ಹಿಡಿದು ಒಂದೇ ಇದಕ್ಕೆ. ಅದಕ್ಕಿಂತ ಅಯನ ಅಂದ್ರೆ ಆಶ್ರಯದಕ್ಕೆ, ಅವನಿಗಿಂತ ಭಗವನಂತಿಂತ ಅತ್ಯಂತ ಆಶ್ರಯ ಅದು ಇನ್ನೊಂದಿಲ್ಲ, ಅದಕ್ಕೆ ಪರಾಯಣ. ಪರಂ ಅಯನ ಪರಾಯಣ, ಅಲ್ಲಿ ಪರಮವಾದ ಅಯನ ಶ್ರೇಷ್ಠವಾದ ಸ್ಥಾನ ಯಾವುದು ಅಂದ್ರೆ ಅದು ಭಗವಂತನಿರೋದು ಪರಾಯಣ. ಅದರಿಂದ ಅಂತ ಹೇಳ್ತಾ ಕಡೆಗೆ ಅದನ್ನ ಹೇಳ್ಕೊಂಡ್ಬರ್ತಾರೆ. ಯಾಕೆ ಯಹ ಏವಂ ಸಹ ಪರಮಂ ಪರಾಯಣಂ ಇತಿ ವಿಚಾರದೆ ಪ್ರತಿವಕ್ತವ್ಯ ಯಪ್ಪ ಏನು ಹೇಳ್ತಾರೆ ಅಂದ್ರೆ, ಯಾರು ಯಹ ಏವ ಸಹ ಪರಮಂ ಪರಾಯಣಂ, ಯಾರು ಇದ್ರ ಮೇಲೆ ಹೇಳ್ದಲ್ಲ ಮಂಗಳಾನಾಂಚ ಮಂಗಳಂ ಪವಿತ್ರಾಣಂ ಪವಿತ್ರಂ ಯೋ, ಇದೆಲ್ಲ ಸ ಏವ ಸಹ ಇದೆಲ್ಲವುಳ್ಳ ಅವನು ಪರಮಂ ಪರಾಯಣ, ಅವನೇ ಪರಮ ಪರಾಯಣ, ಅವನೇ ಆಶ್ರಯದಕ್ಕೆ ಅತ್ಯಂತ ಯೋಗ್ಯನಾದವನು ಅವನೇ ಪರಾಯಣ. ಅವನಿರುವ ಜಾಗವು ಅತ್ಯಂತ ಯೋಗ್ಯವಾದದ್ದು, ಅವನನ್ನ ಪಡೆಯೋದು ಸಹ ಅತ್ಯಂತ ಪಡುವುದು. ಅದರಿಂದ ಮೇಲೆ ಹೇಳಿದಂತ ಗುಣಗಳು ಯಾವನೋ ಅವನೊಬ್ಬನೇ ಏಕಃ, ಅವನೇ ಪರಾಯಣ ಅಂತ ಹೇಳ್ತಾರೆ. ಕಡೆಗೆ ಅದನ್ನ ಹೇಳ್ತಾರೆ. ಇದರಲ್ಲಿ ಶಾಸ್ತ್ರದಲ್ಲೂ ಸಹ ಅದನ್ನೇ ಹೇಳ್ತಾ, ಇದಕ್ಕೆ ಏನ್ ಹೇಳ್ತಾನೆ ಅಂದ್ರೆ ಶಾಸ್ತ್ರ ಅತಿಶಯ ಪ್ರದರ್ಶನಾರ್ಥ. ಶಾಸ್ತ್ರವು ಎಲ್ಲಾ ಶಾಸ್ತ್ರವೂ ಸಹ ಪರಾಯಣ ಅಂದ್ರೆ ಸಾಕ್ಷಾತ್ ಪರಮಾತ್ಮನನ್ನೇ ಹೇಳುತ್ತೆ. ಎಲ್ಲಾ ಶಾಸ್ತ್ರಗಳು ಒಂದೇ ಗುರಿನ ಹೇಳುತ್ತೆ. ಹಾಗಾಗಿ ಅದನ್ನ ಅವನೇ ಪರಾಯಣ ಅಂತ ಹೇಳ್ತು. ಇನ್ನು ಮುಂದಕ್ಕೆ ದೈವತಂ ದೇವತಾನಾಂಚ ಭೂತಾನಾಂ ಯೋಗಿ ಅರ್ಪಿತ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಳಯಿಂಜಾಂತಿ ಪುನರೇವ ಯುಗಕ್ಷಯೇ. ಇವರು ಮೂರನ್ನ ಒಂದ ತಗೊಂಡು ಮುಂದಿನ ಒಂದು ತಗೊಂಡಿದ್ರೆ ಶ್ಲೋಕದಲ್ಲಿ ವ್ಯತ್ಯಾಸವಿಲ್ಲ. ಈ ಮೂರನ್ನು ಒಟ್ಟಿಗೆ ಸರಿ ಇದು ಒಂದೇ ದೈವತನಂ ದೇವತಾನಾಂಚ ಅನ್ನೋದನ್ನ ಒಂದು ಶ್ಲೋಕ ಮಾಡಿಕೊಂಡು ಯತಃ ಸರ್ವಾಣಿ ಯಸ್ಮಿಂಶ ಎರಡು ಇನ್ನೊಂದು ಶ್ಲೋಕ ಮಾಡಿ 10-11ನೇ ಶ್ಲೋಕ ಮಾಡ್ತಾರೆ. ಅದರಲ್ಲಿ ಅಂದ್ರೆ ಅವನು ದೈವತಂ ದೇವತಾನ, ದೇವತೆಗಳಿಗೂ ದೇವತಾ ಅವನು ಆಗಿರೋದ್ರಿಂದ ದೇವಾನಾಂ ದೇವ. ಆಮೇಲೆ ಭೂತಾನಾಂ ಅವ್ಯಪಿತ, ಎಲ್ಲಾ ಭೂತಗಳಿಗೂ ಅವ್ಯಯ ಅಂದ್ರೆ ಅವಿಕಾರಿಯಾದವನವನು, ಅಂದ್ರೆ ಅವನಿಗೆ ವಿಕಾರವೇ ಇಲ್ಲ. ಆಮೇಲೆ ಯಾ ಪಿತ, ಎಲ್ಲಾ ಇದಕ್ಕೂ ಅವನು ತಂದೆ ಆಗಿದ್ದಾನೆ, ಲೋಕಪಿತ, ಅದರಿಂದ ಅವನು ತಂದೆ ಆಗಿದ್ದಾನೆ. ಅದರಿಂದ ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿಗಾಮೆ, ಅದು ಈ ಸರ್ವಾಣಿ ಭೂತಾನಿ ಎಲ್ಲಾ ಭೂತಗಳು ಸಹ ಭವಂತಿ ಆದಿ ಯುಗಾಗಮೆ, ಆ ಯುಗನ ಶುರುವಾಗುವಾಗ ಆದಿಯುಗ ಅನ್ನೋದು ಸತ್ಯಯುಗ ಶುರುವಾಗ ಎಲ್ಲವೂ ಸಹ ಈ ಭೂತಗಳು ಎಲ್ಲವೂ ಯಾರಿಂದ ಅಂದ್ರೆ ಸೃಷ್ಟಿ ಮಾಡಲ್ಪಡುತ್ತೋ ಆವರಿಸಲ್ಪಡುತ್ತೋ ಅವನಲ್ಲಿ ಮತ್ತೆ ಅಷ್ಟೇ ಅಲ್ಲ, ಯಸ್ಮಿಂಚ ಪ್ರಳಯಂ ಯಾಂತಿ, ಮತ್ತೆ ಪ್ರಳಯ ಕಾಲದಲ್ಲಿ ಯಾವನಲ್ಲಿ ಸೇಗುತ್ತೋ, ಆಮೇಲೆ ಮತ್ತೆ ಪುನರೇವ ಯುಗಕ್ಷಯ, ಮತ್ತೆ ಯುಗಕ್ಷಯವಾಗ ಮತ್ತೆ ಸೃಷ್ಟಿಯಾಗುತ್ತೆ, ಇರುತ್ತೆ, ಲೀನವಾಗುತ್ತೆ, ಮತ್ತೆ ಸೃಷ್ಟಿಯಾಗುತ್ತೆ. ಅಂತಹ ಇದು ಈ ಸಹಸ್ರನಾಮ ವಿಶೇಷ ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ಕೊಂಡ್ಬರ್ತಾರೆ. ಅದಕ್ಕೆ ಅದರಲ್ಲಿ ಕಿಮೇಕಂ ದೈವತಂ ಅಂತ ಕೇಳಿದಂತಹ ಅವನ ಮೊದಲನೇ ಪ್ರಶ್ನ, ಅದಕ್ಕೆ ಕಡೆಯಲ್ಲಿ ಉತ್ತರ ಹೇಳ್ತಾರೆ. ಅದಕ್ಕೆ ಅವನಿಗೆ ಇಲ್ಲಿ ಹೇಳಿದ್ಮೇಲೆ ಯಾರು ಅನ್ನುವಾಗ ಹೇಳ್ಕೊಂಡ್ಬರ್ತಾರೆ. ಅದನ್ನ ಅವನು ಯಾರಪ್ಪ ಅಂದ್ರೆ ಏವ ಯಾರು ಅವನು ಹೇಳ್ತಾರೆ ಮಹಾದೈವತ್ವಂ ತತ್ವಂ ಕುತಃ ತೇಷಾಂ ಏವ, ಅವನು ಎಲ್ಲರಿಗೂ ದೇವರಿಗೆಲ್ಗ ದೇವ ಅಂತ ಹೇಳ. ಕುತಃ ಹೇಗಪ್ಪ ಅಂದ್ರೆ ಹೇಗೆ ಅಂದ್ರೆ ತೇಷಾಂ ಏವ ಭೂತಾನಾಂ ಸದ್ಭಾವ ಭಾಜಾಂ ಪಿತಾ, ಯಾಕೆಂದ್ರೆ ಎಲ್ಲರಿಗೂ ಅವನ ತಂದೆ ಆಗಿರೋದ್ರಿಂದ, ಅವನಿಂದಲೇ ಸೃಷ್ಟಿ ಆಗಿದ್ದರಿಂದ ಅವನೇ ತಂದೆ ನಮಗೆ, ಎಲ್ಲರಿಗೂ ತಂದೆ ಆಗಿರೋದ್ರಿಂದ ಅವನೇ ಪ್ರಥಮ, ಅವನಿಂದಲೇ ಎಲ್ಲ ಜನಿಸಿದ್ರಿಂದ ಅವನೇ ಅತ್ಯಂತ ಶ್ರೇಷ್ಠನಾದವನು, ಅವನೇ ಒಬ್ಬ. ಅವನಿದ್ದಾಗ ಬೇರೆ ಯಾರು ಇರಲಿಲ್ಲ, ಬೇರೆ ಎಲ್ಲ ಇದ್ದಾಗ ಅವನು ಇದ್ದ, ಅದೇ ವ್ಯತ್ಯಾಸ. ಅವನಿದ್ದಾಗ ಬೇರೆ ಯಾರು ಇರಲಿಲ್ಲ, ಬೇರೆ ಎಲ್ಲ ಇದ್ದಾಗ ಅವನು ಇದ್ದ, ಬೇರೆ ಎಲ್ಲ ನಾಶವಾದಾಗಲೂ ಅವನಿದ್ದ. ಹಾಗಾಗಿ ಅವನು ಇದು ಉಪಾದಾನ ನಿಮಿತ್ತ ಕಾರಣಕ್ಕೆ ಎಲ್ಲ ತಗೊಂಡ್ ಬರ್ತಾರೆ. ಇದರಲ್ಲಿ ಎಲ್ಲವೂ ಅವನು ಇರೋದ್ರಿಂದ ಅವನೇ ಏಕಃ ಅಂದ್ಬಿಟ್ಟು ಅವನ ಪರತತ್ವೇ. ಅದರಿಂದ ಬ್ರಹ್ಮರುದ್ರಾದಿಗಳು ಅವನಿಂದ ಸೃಷ್ಟಿಸಲ್ಪಟ್ಟರು. ಅದರಿಂದ ಅವರಿಗೆಲ್ರಿಗೂ ಇವನು ಒಡೆಯನಾದ್ರಿಂದ ಆ ಕೇಶವ ಉತ್ಪತ್ತಿ ಮಾಡ್ಬೇಕಾದ್ರೆ ಶಂಕರರು ಹೇಳ್ತಾರೆ ಕಹ ಇತಿ ಬ್ರಹ್ಮ ಈಶಃ, ಅದು ನಾನು ಈಶ ಅವಾಹಂ ತವ ಸ್ಮೃತ, ನಾವಿಬ್ಬರು ನಿನ್ನಿನ ಸಂಭವಿಸಿದಿಂದ ನಿನಗೆ ಕೇಶವ ಶಬ್ದ ಬಂತು ಅಂತ ಕೇಶವ ಶಬ್ದಕ್ಕೆ ನಿರ್ವಚನ ಇವರೇ ಮುಂದೆ ಇದಕ್ಕೆ ಕೇಶವ ಶಬ್ದಕ್ಕೆ ಮಾಡ್ತಾರೆ ಇದರಲ್ಲಿ. ಹಾಗಾಗಿ ಕೇಶವ ಶಬ್ದ ಅದ್ರಲ್ಲಿ ಅವನು ಎಲ್ಲರೂ ಅವನಿಂದಲೇ ಸೃಷ್ಟಿ ಆದ್ರಿಂದ, ಎಲ್ಲಕ್ಕೂ ಅವನ ಪಿತಾನಾದ್ರಿಂದ ಅವನೇ ಪರತತ್ವ ಅಂದ್ಬಿಟ್ಟು ಅದರಲ್ಲೇ ಗೊತ್ತಾಗುತ್ತೆ. ಅದೊಂದೇ ಸಾಕು, ಅದೇ ಪರತತ್ವ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವನು ಹೇಳ್ತಾನೆ ಅರ್ವಾಚೀನ ಪಿತೃಭ್ಯೋ ವಿಶೇಷ ಅವ್ಯಯ ಇತಿ. ಇಲ್ಲಿ ನಮ್ಮ ಈ ತಂದೆ ತಾಯಿಗಳು ಅರ್ವಾಚೀನ ಪಿತೃಗಳು, ಅರ್ವಾಚೀನ ಅಂದ್ರೆ ಈ ಇಚ್ಚಿನವರು ಅಂತ ಈ ಇದರಲ್ಲಿ ಇವರೆಲ್ಲ ಅರ್ವಾಚೀನ ಪಿತೃಗಳು. ಇದು ಅವನು ಅವ್ಯಯ, ಅವನು ಬಂಧುಂ ಸತಾಂ, ಅವನು ಅವ್ಯಯನಾದ ಪಿತ ಯಾರಪ್ಪ ಅಂದ್ರೆ ಭಗವಂತ.
ಅರ್ವಾಚೀನ ಪಿತೃಗಳು ಬರ್ತಾರ ಹೋಗ್ತಾ ಇರ್ತಾರೆ. ಅರ್ವಾಚೀನ ಅಂದ್ರೆ ಇತ್ತೀಚಿನವರು ಅಂತ. ಈಗ ನಾವು ಯಾರಿಂದ ನಮ್ಮ ತಂದೆ ತಾಯಿಗಳಿಂದ ಅವೆಲ್ಲ ಅರ್ವಾಚೀನ ಪಿತೃಗಳು. ಇವರೆಲ್ಲ ಬಂದು ಹೋಗ್ತಾರೆ. ಆದ್ರೆ ಅವ್ಯಯ ಪಿತಾ ಇದನ್ನಲ್ಲ, ಅವನೊಬ್ಬನೇ, ಅವನು ಭಗವಂತ. ಅದಕ್ಕೆ ಅವ್ಯಯ ಪಿತಾ ಅಂತ ಹೇಳಿದ್ರು. ಯಾವಾಗ್ಲೂ ಅವನು ತಂದೆ ಆಗಿದ್ದಾನೆ, ಎಲ್ಲರಿಗೂ, ಪ್ರತಿಯೊಂದು ಎಲ್ಲ ಇದಕ್ಕೂ ಅವನೇ ತಂದೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಕಡೆಗೆ. ಅಷ್ಟೇ. ಆಮೇಲೆ ಅವ್ಯಯ ಅಂದ್ರೆ ನಾಶವಿಲ್ಲದವನು ಅಂತ ಇನ್ನೊಂದು ಅರ್ಥ ಅವನು. ಹಾಗಾಗಿ ಎಲ್ಲಾ ಕಾಲದಲ್ಲೂ ಇರುವಂತಹವನು ಅವನೊಬ್ಬನೇ. ಆದ್ರಿಂದ ಅವ್ಯಯ ಪಿತ. ಎಲ್ಲಾ ಕಾಲದಲ್ಲೂ ನಾವೆಲ್ಲ ನಾಶವಾಗಿ ಒಂದೊಂದು ಜನರಲ್ಲಿ ಬೇರೆ ಬೇರೆಯಾಗಿ, ಜೀವಾತ್ಮನ ನಾಶವಿಲ್ಲ, ದೇಹವನ್ನು ಪಡ್ಕೊಂಡು ಬೇರೆ ಬೇರೆಯಾಗಿ ಬಂದ್ರು ಆ ಪಿತ, ಈ ಅರ್ವಾಚೀನ ಪಿತೃಗಳು, ಈ ಔಪಾಧಿಕ ಮಾತಾಪಿತೃಗಳು ಎಲ್ಲ ಬೇರೆ ಬೇರೆ ಬರ್ತಾ ಇರ್ತಾರೆ. ಆದ್ರೆ ಅವನು ಅವ್ಯಯ ಪಿತ, ನಾಶವಿಲ್ಲದವನು, ಯಾವಾಗಲೂ ಇರುವ ತಂದೆ ಅವನು. ಯಾತಕ್ಕಂತ ಅಂದ್ರೆ ಪಿತೃತ್ವ ಉಪಪಾದ. ಯಾಕೆಂದ್ರೆ ಯತಃ ಸರ್ವಾಣೀತ್, ಯತಃ ಸರ್ವಾಣಿ, ಯಥಾ ಯಾರಿಂದ ಸರ್ವಾಣಿ ಭೂತಾನಿ, ಯತಃ ಸರ್ವಾಣಿ ಭೂತಾನಿ ಜಾಯಂತೆ ಏನ ಜಾತನ ಜೀವಂತಿ ಅಂತ ಬರ್ತಲ್ಲ, ಅದರಿಂದ ಯತಃ ಸರ್ವಾಣಿ ಜಾಯಂತೆ. ಅದರಿಂದ ಹೇಳ್ತಾರೆ ಇಲ್ಲಿ ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಉಂಟು ಮಾಡು, ಉಪಾದಾನ ಕಾರಣ ಅಂದ್ರೆ ವಸ್ತು. ಅದರಿಂದ ನಿಮಿತ್ತ ಕಾರಣ ಅಂದ್ರೆ ಮಾಡೋವರು ನಿಮಿತ್ತ ಕಾರಣ, ಮಾಡ್ಬೇಕಲ್ಲ ಒಬ್ರು. ಅವನೇ ಏನ್ ಮಾಡ್ತಾನೆ, ಭಗವಂತ ಎರಡು ಸೃಷ್ಟಿ ಹೇಳಿದೆ. ಒಂದು ಸಮಷ್ಟಿ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ, ವ್ಯಷ್ಟಿ ಸೃಷ್ಟಿ ಚತುರ್ಮುಖ ಬ್ರಹ್ಮ ಮಾಡ್ತಾನೆ. ಅವನು ಚತುರ್ಮುಖ ಬ್ರಹ್ಮನೇ ಮಾಡಬೇಕಾದ ಎಲ್ಲ ಉಪಕರಣಗಳನ್ನು ಮಾಡಿ ಕೊಟ್ಬಿಡ್ತಾನೆ. ನೀರನ್ನು ಸೃಷ್ಟಿ ಮಾಡ್ತಾನೆ, ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನೆ, ಸೂರ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲವನ್ನೂ ಮಾಡಿಕೊಂಡು ಅದಕ್ಕೆ ಬೇಕಾದ ವೇದವನ್ನು ಕೊಟ್ಟು, ಅದರಲ್ಲಿ ಬೇಕಾದ ಜ್ಞಾನವನ್ನು ಕೊಟ್ಟು ಅವನು ಸಮಷ್ಟಿ ಸೃಷ್ಟಿಯನ್ನು ಭಗವಂತ ಮಾಡಿಬಿಡ್ತಾನೆ ಮೊದಲು. ಅದನ್ನ ಇಟ್ಕೊಂಡು ಅವನು ವ್ಯಷ್ಟಿ ಸೃಷ್ಟಿಯನ್ನು ಮಾಡ್ತಾನೆ. ಅದಕ್ಕೆ ಅವನು ನಿಮಿತ್ತ ಕಾರಣ. ಅವನು ಯಾರು, ಭಗವಂತ ನಿಮಿತ್ತ. ಉಪಾದಾನ ಅವನಿಂದ ಬರೋದು ಉಪಾದಾನ. ಮಣ್ಣು ಅನ್ನೋದು ಉಪಾದಾನ, ಅಂದ್ರೆ ಮಣ್ಣು ಅನ್ನೋದು ಉಪಾದಾನ, ಯಾಕೆಂದ್ರೆ ಬುದ್ಧಿಯಾಗಿರುತ್ತೆ ಅದು. ನಿಮಿತ್ತ ಅಂದ್ರೆ ಅದರಿಂದ ಮಾಡಲ್ಪಟ್ಟ ವಸ್ತು. ನಿಮಿತ್ತ ಕಾರಣ ಮಾಡುವವರು ಮತ್ತೆ ಮಾಡಲ್ಪಡುವ ವಸ್ತು. ಮಾಡುವವನು ಚತುರ್ಮುಖ, ಇಲ್ಲಿ ಮೊದಲು ಅವನೇ ಮಾಡಿಬಿಡ್ತಾನೆ, ಅದರಿಂದ ಅವನೇ ನಿಮಿತ್ತ ಕಾರಣ. ಬ್ರಹ್ಮನ ಮೂಲಕ ಮಾಡಿಸ್ತಾನೆ ಅಷ್ಟೇ. ಮಾಡುವವನು ಕುಂಬಾರ, ನಿಮಿತ್ತ ಕಾರಣ. ಅಲ್ಲಿ ಬರುವ ತಟ್ಟೆ, ಒಂದು ಮಣ್ಣಿಂದ ತಟ್ಟೆ ಗಿಟ್ಟೆ ಎಲ್ಲ ಉಂಟಾಗುತ್ತಲ್ಲ, ಅದು ಬೇರೆ ಬೇರೆ ಇದೆ, ಹೆಸರು ಪಡ್ಕೊಳ್ಳುತ್ತೆ ಅದಕ್ಕೆ. ಅದರಿಂದ ಸರ್ವಾಣಿ ದ್ರುಹಿಣ ದ್ರುಮಾಧೀನಿ ಭೂತಾನಿ ಭವಂತಿ ಜಾಯಂತೆ. ಅವನಿಂದ ಎಲ್ಲ ಧ್ರುಮಾನಿ, ಚೇತನ ಅಚೇತನ ವಸ್ತುಗಳಲ್ಲೂ ಭೂತಾನಿ ಭವಂತಿ ಜಾಯತೆ, ಅವು ಇದ್ವು, ಬರುತ್ತವೆ, ಮತ್ತೆ ಜಾಯಂತೆ, ಮತ್ತೆ ಅವನಲ್ಲೇ ಹೋಗಿ ಸೇರಿಕೊಳ್ಳುತ್ತೆ. ಅದಕ್ಕೆ ಯದ್ಯಪಿ ಬ್ರಹ್ಮಸರ್ಗಾತ್ ಉಪರಿ ಅವಾಂತರ ಸರ್ಗೇ ಚ ಬ್ರಹ್ಮಾದಿ ಮುಖೇನ ಸೃಜತಿ ಅಥಾಪಿ ಪ್ರಥಮ ಸೃಷ್ಟೌ ನ ತಥೇತಿ ಸೂಚಯತಿ ಆದಿಯುಗಾಗಮೇ ಇತಿ. ಆ ಆದಿಯುಗಾಗಮೇ ಪದವನ್ನು ಹಾಕಿದ್ದಕ್ಕೆ ಯಾವ್ದಕ್ಕೆ ಹಾಕಿದ್ರು ಪದವನ್ನ ಹೇಳ್ತಾರೆ. ಅದಕ್ಕೆ ಅಂದ್ರೆ ಸಮಸ್ಯೆ ಸೃಷ್ಟಿಯನ್ನು ಮಾಡಿ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿ ಮಾಡಿಸ್ತಾನೆ. ಅವಾಂತರ ಸರ್ಗೇ ಚ ಬ್ರಹ್ಮಾದಿ ಮುಖೇನ ಸೃಜತಿ, ಬ್ರಹ್ಮನ ಮೂಲಕ ಸೃಷ್ಟಿ ಮಾಡಿಸ್ತಾನಲ್ಲ, ಅದರಿಂದ ಪ್ರಥಮ ಸೃಷ್ಟೋ, ಅದನ್ನ ಮೊದಲು ಸತ್ಯಯುಗದಿಂದ ಮೊದಲು ಶುರು ಆಗುತ್ತಲ್ಲ, ಅದು ಪ್ರಥಮ ಸೃಷ್ಟಿ. ಅವಾಗ ಆ ಸೂಚನೆ ಮಾಡೋಕೆ ಆದಿಯುಗಾಗಮೆ ಅಂತ. ಆದಿಯುಗ ಅನ್ನೋ ಸತ್ಯಯುಗ. ಆ ಸತ್ಯಯುಗವನ್ನು ಹೇಳಿದ್ದನಂದ್ರೆ ಚತುರ್ಮುಖ ಬ್ರಹ್ಮನಿಂದ ಉಂಟಾಗುವಂತ ಸೃಷ್ಟಿ. ಅದರಿಂದ ಇಲ್ಲಿ ಅವನ ಭಗವಂತನ ನಿಮಿತ್ತ ಕಾರಣತ್ವವನ್ನ ಗೊತ್ತಾಗಿದೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಅದಾದ್ಮೇಲೆ ಉಪಾದಾನ ಕಾರಣವು ಭಗವಂತನೇ ಆಗಿದ್ದಾನೆ ಅಂತ ಅದನ್ನು ತೋರಿಸ್ಕೊಡ್ತಾರೆ. ಉಪಾದಾನ ಕಾರಣವಪಿ ತಮೇವ. ಸರಿಯಪ್ಪ, ನೀವು ನಿಮಿತ್ತ ಕಾರಣ ಹೇಳ್ಬಿಟ್ರಿ, ಯಾಕಂದ್ರೆ ಇವರೆಲ್ಲ ಸಾಂಖ್ಯರು ಹೇಳ್ಬೇಕಾದ್ರೆ ಭಗವಂತ ಬರೀ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಲ್ಲ ಅನ್ಬಿಟ್ಟು, ಇಲ್ಲ ಬರೀ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಲ್ಲ ಅನ್ಬಿಟ್ಟು ಒಂದೊಂದು ಇದರಲ್ಲಿ ಹೇಳ್ತಾರೆ. ನಾವು ಅವನೇ ಉಪಾದಾನ, ಅವನ ನಿಮಿತ್ತ ಕಾರಣ ಅನ್ನೋದು ನಮ್ಮ ಸಿದ್ಧಾಂತ. ಇದರಲ್ಲಿ ನಮಗೆ ದ್ವೈತ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ. ದ್ವೈತ ನಮ್ಮ ಮೂರು ಇದಕ್ಕೂ ವ್ಯತ್ಯಾಸವಿಲ್ಲ. ಭಗವಂತನೇ ಉಪಾದಾನ ಕಾರಣ, ಭಗವಂತನೇ ನಿಮಿತ್ತ ಕಾರಣ ಅಂತ ನಾವು ಎಲ್ಲ ಹೇಳೋದು. ಅದಕ್ಕೆ ಯಾಕೆ ಅಂತಂದ್ರೆ ಅಂತಿಮ ಯೋಗಕ್ಷಯೇ ಪುನಃ ಯಸ್ಮಿನ್ ಏವತಾನೆ ಪ್ರಳಯಂ ಯಾಂತಿ. ಅಂದ್ರೆ ಈ ಇದು ಮೊದಲು ಸೃಷ್ಟಿ ಹೇಳ್ಬಿಟ್ವಿ, ಈಗ ಪ್ರಳಯ ಆಗ್ಬೇಕಾದ್ರೆ ಎಲ್ಲ ಹೋಗಿ ಭಗವಂತನ ಲೀನವಾಗುತ್ತಲ್ಲ. ಲೀನವಾಗ ಯಾವ ವಸ್ತು ಇರೋದಿಲ್ಲ. ಆಗ ಪರಮಾತ್ಮ ಒಂದೇ ಸತ್ ಮಾತ್ರ. ಸದೇವ ಸೌಮ್ಯಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಅಂತ ಅದೇ ಹೇಳುದು. ಸತ್ಯೇವ ಆಸೀತ್, ಸತ್ತನು ಭಗವಂತ ಮುಂದೆ ಮಾತ್ರ ಇತ್ತು, ಅದೇ ಉಪಾದಾನ ಕಾರಣ. ಮತ್ತೆ ಅದರಿಂದ ಎಲ್ಲ ಬರೋದ್ರಿಂದ, ಮಣ್ಣಿನಿಂದ ಮಡಕೆ ಕುಡಿಕೆ ತಡಿಕೆ ಬರೋದ್ರಿಂದ ಮನುಷ್ಯರು, ದೇವತೆಗಳು, ಪ್ರಾಣಿಗಳು, ಪಕ್ಷಿಗಳೆಲ್ಲ ಬರುತ್ತೆ ಅದರಿಂದ. ಹಾಗಾಗಿ ಅವನೇ ಸಹ ಅದಕ್ಕೆ ಅವನೇ ಉಪಾದಾನ ಕಾರಣ. ಅದಕ್ಕೆ ಅದ್ಭುತವಾಗಿ ಒಂದು ಕೊಡ್ತಾರೆ, ಲಯಕ್ಕಲು ಉಪಾದಾನ ಏವ ಕಾರ್ಯಸ್ಯ. ಆ ಉಪಾದಾನ ಕಾರಣ ಅವನು ಯಾವ ತರ ಅಂತ ಹೇಳಿದಕ್ಕೆ, ಯಥಾ ಊರ್ಣನಾಭಿ ತಂತ್ವಾದೇಹೇ ಲಾಲಾದೌ ಅಂತ ಹೇಳ್ತಾರೆ. ಊರ್ಣನಾಭಿ ಅಂದ್ರೆ ಜೇಡರ್ ಹುಳು. ಜೇಡರ್ ಹುಳು ಏನ್ ಮಾಡುತ್ತೆ,
ತಾನೇ ತನ್ನ ಬಾಯಿಂದ ಬಲೆಯನ್ನ ತೆಗೆದು ಬಲೆಯನ್ನ ಸೃಷ್ಟಿ ಮಾಡುತ್ತೆ. ಬಲೆಯನ್ನ ಸೃಷ್ಟಿ ಮಾಡಿ ಇರುತ್ತೆ, ಎಲ್ಲ ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದ ಇದೆಲ್ಲ ಬಂದು ಕೂತ್ಕೊಂಡು ಅಂದ್ರೆ ಅದನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ತಾನೇ ಹೋಗಿ ಅದನ್ನ ತಿನ್ನುತ್ತೆ, ಇಟ್ಕೊಳ್ಳುತ್ತೆ. ಯಾವಾಗ ಆಯ್ತೋ ಅದೇನ್ ಮಾಡುತ್ತೆ, ಆ ಎಲ್ಲಾ ಬಲೆಯನ್ನು ಎಳ್ಕೊಂಡು ತನಗೆ ತಗೊಳುತ್ತೆ. ಅದು ತಳ್ಕೊಂಡು ಆಮೇಲೆ ಇನ್ನೊಂದ್ ಕಡೆ ಹೋಗಿ ಬಲೆ ಕಟ್ಟುತ್ತೆ. ಅದೇ ತರ ಭಗವಂತ ಪೂರ್ಣನಾಭೀತರ ಅವನು. ಅಲ್ಲಿ ಈ ಬಲೆ ಕಟ್ಟೋಕ್ ಮುಂಚೆ ಆ ಬಲೆ ಆ ಉಪಾದಾನ ಅದರಲ್ಲೇ ಇದೆ, ನಿಮಿತ್ತವೂ ಅದೇ ಆಗುತ್ತೆ. ತಾನೇ ಬಲೆಯನ್ನು ಸೃಷ್ಟಿ ಮಾಡುತ್ತೆ, ತಾನೇ ಬಲೆಯನ್ನು ಎಳ್ಕೊಳ್ಳುತ್ತೆ. ಆ ಊರ್ಣನಾಭೀತರ ಭಗವಂತನೂ ಸಹ ತಾನೇ ಸೃಷ್ಟಿ ಮಾಡ್ತಾನೆ, ಪ್ರಳಯ ಕಾಲದಲ್ಲಿ ತಾನೇ ಎಲ್ಲ ಒಳಗಡೆ ಹೇಳ್ಕೊಳ್ತಾನೆ. ಅದ್ಭುತವಾದ ಉದಾಹರಣೆ ಅದು ಊರ್ಣನಾಭಿ. ಜೇಡ್ರುಗಳ ಅದ್ಭುತ ಕೊಡ್ತಾರೆ ಅದಕ್ಕೆ. ಹಾಗಾಗಿ ಸ್ಥಿತಿ ಪ್ರವೃತ್ತಿ ಆದಿ ಹೇತುತ್ವಂ ಸಹಕಾರಿ ಕಾರಣತ್ವಂಚ ಚಕಾರೇಣ ದ್ಯೋತತೆ. ಕಡೆಗೆ ಈ ಒಂದು 3 ಅವಳು ಉಪಾದ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ ಅಂತ. ಈಗ ಉಪಾದಾನ ಕಾರಣ ಅಂದ್ರೆ ಒಂದು ವಸ್ತುವನ್ನು ಮಾಡೋದು ಮಣ್ಣು, ನಿಮಿತ್ತ ಕಾರಣ ಮಾಡುವವನು, ಅದರಿಂದ ತಟ್ಟಗಿಟ್ಟ ಮಾಡುವವನು. ಸಹಕಾರಿ ಅಂದ್ರೆ ಅದಕ್ಕೆ ಬೇಕಲ್ಲ, ಚಕ್ರ ಏಕರ ತಟ್ಟೋಕೆ ಇದೆಲ್ಲ ಪಟ್ಟ ತೊಡೆದಿಗೆಲ್ಲ ಬೇಕಲ್ಲ, ಅದು ಸಹಕಾರಿ ಕಾರಣ. ಹಾಗಾಗಿ ಇಲ್ಲಿ ಆ ಭಗವಂತನೇ ಆ ಸಹಕಾರಿ ಕಾರಣ, ಎಲ್ಲವನ್ನೂ ಅವನೇ ಮಾಡಿ ಕೊಡ್ತಾನಲ್ಲ. ಚತುರ್ಮುಖ ಬ್ರಹ್ಮನಿಗೆ ಪ್ರತಿಯೊಂದನ್ನು ಮಾಡಿಕೊಳ್ತಾನೆ ಅದನ್ನ. ಹಾಗಾಗಿ ಎಲ್ಲವೂ ಸಹ ಅವನೇ, 3 ಕಾರಣವೂ ಅವನಿಗೆ ಸೃಷ್ಟಿ ಸ್ಥಿತಿ ಲಯದಲ್ಲಿ 3 ಬಂದು ಸೇರಿಕೊಳ್ಳುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ, ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ಪ್ರಯಂತಿ ವಿಸಂವಿಶಂತಿ. ಇದು ಜನ್ಮಾದ್ಯಸ್ಯತಃ ಅಂತ ಪರಮದು ಬ್ರಹ್ಮಸೂತ್ರದ 2ನೇ ಸೂತ್ರ ಇದು. ಅದರಲ್ಲಿ ಯಾರಿಂದ ಸೃಷ್ಟಿ ಆಯ್ತೋ, ಯಾರಿಂದ ಎಲ್ಲರೂ ಕಾಪಾಡ್ಪಡ್ತೋ, ಯಾರಲ್ಲಿ ಎಲ್ಲ ಹೋಗಿ ಸೇರ್ಕೊಳ್ಳುತ್ತೋ ಅವನೇ ಪರವಸ್ತು ಅಂತ ಮೊದಲು ಹೇಳ್ತೋ. ಅದನ್ನ ಅದ್ರ ತೋರ್ತಾರೆ. ಅದರಿಂದ ಈ ತ್ರಿವಿಧ ಕಾರಣತ್ವಂ, ಅದು ಉಪಾದಾನ ಕಾರಣ, ನಿಮಿತ್ತ ಕಾರಣ ಮತ್ತು ಸಹಕಾರಿ ಕಾರಣ ಎಲ್ಲವೂ ಸಹ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದೆಯಲ್ಲ, ಹೇಗೆ ಹೇಳ್ತೀರಾ ಅದಕ್ಕೆ, ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ. ಮತ್ತೆ ಬ್ರಹ್ಮವನಂ, ವನವೂ ಬ್ರಹ್ಮ, ಬ್ರಹ್ಮಸ ವೃಕ್ಷ, ಆ ವೃಕ್ಷವೂ ಬ್ರಹ್ಮ. ಹಾಗಾಗಿ ಬ್ರಹ್ಮವನಂ ಬ್ರಹ್ಮಸ ವೃಕ್ಷ ಆಸೀತ್ ಅಂತ ಹೇಳೋದ್ರಿಂದ ಅವನ ಉಪಾದಾನ ಕಾರಣ ನಿಮಿತ್ತ ಕಾರಣವನ್ನು ಶ್ರುತಿನೇ ಅದೇ ಹೇಳುತ್ತೆ ಅದಕ್ಕೆ. ಅವಾಗ ಇನ್ನು ಅನೇಕ ಇದನ್ನ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ, ಅದನ್ನೆಲ್ಲ ವಿವರಣ ಹೇಳ್ತಾರೆ. ಅದೆಲ್ಲ ನಾವು ಅಷ್ಟು ಇದಾಗಿ ಹೋಗೋದಿಲ್ಲ. ಅಲ್ಲಿ ಯಾಕೆ ಭಗವಂತ ಉಪಾದಾನ ಕಾರಣ ನಿಮಿತ್ತ ಕಾರಣ ಎಲ್ಲವನ್ನು ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಸ್ಥಾಪನೆ ಮಾಡಿದ್ದಾರೆ. ಭಗವಂತ ರಾಮಾನುಜರು ಶಂಕರಿಬ್ಬರು ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ, ಹೇಗೆ ಅವನೇ ಉಪಾದಾನ ನಿಮಿತ್ತ, ಅದಕ್ಕೆ ಪೂರ್ವ ಪಕ್ಷ ಹಾಕೊಂಡು ಮಾಡಿದ್ದಾರೆ. ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದು ಇಲ್ಲಿ ನಾವು ಅಷ್ಟು ಹೋಗೋದು ಬೇಡ. ಅದನ್ನ ಅಲ್ಲಿ ತುಂಬಾ ಪೂರ್ವ ಪಕ್ಷದೊಂದಿಗೆ ಬರುತ್ತೆ ಅದು. ಅದನ್ನ ಇಲ್ಲಿ ಬಿಟ್ಬಿಡೋಣ ಅಷ್ಟೇ. ಅವನೇ ಉಪಾದಾನ ನಿಮಿತ್ತ ಕಾರಣ ಅಂತ ತಿಳ್ಕೊಂಡ್ರೆ ಸಾಕು. ಸಹಕಾರಿ ಕಾರಣವೂ ಅವನೇ ಅಂತ ಬರುವಂತಹ ಬ್ರಹ್ಮ ಇದರಲ್ಲಿ ಈ ಹೇಳಿದ ಮಂತ್ರಗಳನ್ನೆಲ್ಲ ತಗೊಂಡು ಅದರಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದಕ್ಕೆ. ಆಮೇಲೆ ಅದಕ್ಕೆ ಇದರಲ್ಲಿ ಯೋ ದೈವತಂ ದೇವಾನಾಂ ದೈವತಂ ಅಂತ ಅದಕ್ಕೆ ಇದಕ್ಕೆ ಅನುವಾದವನ್ನು ಮಾಡಿಕೊಂಡು ಇದನ್ನ ಭಗವಂತ ನಿಮಿತ್ತ ಮತ್ತು ಉಪಾದಾನ ಅನುವಾದವನ್ನು ಮಾಡಿಕೊಂಡು ದೈವತಂ ದೇವತಾನಾಂಚ ಅಂದ್ಬಿಟ್ಟು ದೇವತೆಗಳಿಗೆಲ್ಲ ದೇವ ಅಂತ ಹೇಳಿದ್ದ ಕಾರಣವೇ ಯಾತಕ್ಕೆ ಅಂದ್ರೆ ಇದು ಶಾಸ್ತ್ರಗಳಲ್ಲಿ ಅನೇಕಗಳಲ್ಲಿ ಇದನ್ನ ಪ್ರತಿಪಾದಿಸಲ್ಪಟ್ಟಿದೆ ಇದು. ಹಾಗಾಗಿ ಇದನ್ನೆಲ್ಲವನ್ನೂ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಕಡೆಗೆ. ಅದರಿಂದ ಇವನು ಇನ್ನೊಂದು ಅದಕ್ಕೆ ಅನೇಕ ಉದಾಹರಣೆ ಕೊಡ್ತಾರೆ. ಅದು ಬರ್ಬೇಕಾದ್ರೆ ವಿಧಿ, ಹರಿ, ಶಿವ, ಇಂದ್ರ ಆದಿ ವಿಶೇಷಗಳನ್ನೆಲ್ಲ ಕೊಟ್ಬಿಟ್ಟು ಅವರ ಮೂಲಕ ಏನೇನು ಕೆಲಸವನ್ನು ಮಾಡಿಸ್ತಾನೆ ಅನ್ಬಿಟ್ಟು ಅಂತ ಅದಕ್ಕೆ ಶ್ರುತಿ ಕಡೆ ಹೇಳ್ತಾಳೆ. ನಾರಾಯಣ ಪರಂ ಬ್ರಹ್ಮ ತತ್ವನ್ನಾರಾಯಣ ಪರಃ, ನಾರಾಯಣ ಪರೋ ಜ್ಯೋತಿರಾತ್ಮ ನಾರಾಯಣ ಪರಃ, ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವಂತ. ಅಂದ್ರೆ ಲೋಕದಲ್ಲಿ ನಾರಾಯಣ ಅವನೇ ಪರತತ್ವ ಪರಬ್ರಹ್ಮ, ನಾರಾಯಣ ಪರಃ ಅವನಿಗೆ ಅದಕ್ಕಿಂತ ಮೇಲೆ ತದ್ವಿಷ್ಣೋ ಪರಂ ಪದಂ, ಅವನಿಗೆ ಪರ ಯಾವುದೂ ಇಲ್ಲ. ಯಾಕಂದ್ರೆ ಯಸ್ಮಾತ್ ಪರನ್ನ ಪರಮಸ್ತಿ ಕಿಂಚಿ ಶ್ರುತಿನೇ ಹೇಳ್ಬಿಟ್ಟೆ. ಯಸ್ಮಾತ್ ಪರಂ ಅಂದ್ರೆ ಈ ತರ ಹೇಳ್ಬಿಟ್ಟು ಯಾರು ಬ್ರಹ್ಮನ ಹೇಳ್ಬಿಟ್ಟು ಆ ಬ್ರಹ್ಮನ ಪರ, ಯಸ್ಮಾತ್ ಆ ಬ್ರಹ್ಮ ಪರ, ನಾ ಪರಂ ಅಸ್ತಿ ಕಿಂಚಿತ್ ಅವನ ಪರವಾಗಿ ಕಿಂಚಿತ್ ನ ಅಸ್ತಿ ಯಾವುದೂ ಇಲ್ಲ ಅಂದ್ರೆ ಶ್ರುತಿನೇ ಕೊಂಡಾಡ್ಬಿಟ್ಟು ಇದನ್ನ ಕಠೋಪನಿಷತ್ತಲ್ಲೂ ಅದು ಬರುತ್ತೆ ಅದಕ್ಕೆ. ಆಮೇಲೆ ಅದಷ್ಟೇ ಅಲ್ಲ, ಆಮೇಲೆ ಶ್ವೇತಾಶ್ವದಲ್ಲಿ ಪುರುಷಾತ್ ನ ಪರಂ ಕಿಂಚಿತ್ ಅಂತ ಇಲ್ಲಿ ನೇರವಾಗಿ ಅಲ್ಲಿ ಯಾರೋ ಅಂತ ಲಕ್ಷಣವನ್ನು ಹೇಳಿದ್ರು ಅದಕ್ಕೆ ಲಕ್ಷಣವಾಗಿ ಇಲ್ಲಿ ನೇರವಾಗಿ ಪುರುಷಾತ್ ಪರಂ ನಂಗಿಂಚಿತೆ. ಆ ಪುರುಷನ ಪರವಾಗಿ ಪುರುಷ ಅಂದ್ರೆ ಭಗವಂತನ ಪರವಾಗಿ ಯಾವುದು ಇಲ್ಲ ಶ್ವೇತಾಶ್ವರ ಹೇಳ್ತಾರೆ. ಸಾಕ್ಷಾತ್ ಭಗವಂತನ ಗೀತೆಯಲ್ಲಿ ಮತ್ತಃ ಪರಂ ನಾಣ್ಯತ್ ಕಿಂಚಿತ ತಾನೇ ಹೇಳ್ಕೊಂಡ.
ನನ್ನಕ್ಕಿಂತ ಪರವಾಗಿ ಇನ್ಯಾವುದೂ ಇಲ್ಲ ಅಂತ ಗೀತೆಯಲ್ಲಿ ಭಗವಂತ ತಾನೇ ಹೇಳ್ಕೊಂಡ. ಅಷ್ಟೇ ಅಲ್ಲದ ಉತ್ತಮ ಜೀವಾತ್ಮವನ್ನ ಹೇಳ್ಕೊಂಡ್ಬರ್ಬಿಟ್ಟು ಅದರಲ್ಲಿ ಆತ್ಮ ಅನ್ನುವ ಜೀವಾತ್ಮ ಹೇಳ್ಬಿಟ್ಟು ಉತ್ತಮ ಪುರುಷ ಅನ್ಬೇಕಾದ್ರೆ ಉತ್ತಮ ಪುರುಷಸ್ತು ಅನ್ಯ ಅನ್ಬಿಟ್ಟು ಇವರೆಲ್ಲ ಹೇಳ್ಬಿಟ್ಟು ಉತ್ತಮವಾದ ಪುರುಷ ಇವ್ರ ಜೀವಾತ್ಮ ಅಲ್ಲ, ಇವರಿಗಿಂತ ಅನ್ಯ ಅನ್ಬಿಟ್ಟು ಭಗವಂತನೇ ಗೀತೆಯಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅದಕ್ಕೆ ಇದು ಕಂಠೋಕ್ತಿಯಾಗಿ ಎಲ್ಲವೂ ಹೇಳೋದ್ರಿಂದ ಇದಲ್ಲದೆ ಇದಕ್ಕೆ ಅನೇಕ ಮೈತ್ರಾಯಣ ಉಪನಿಷತ್ತು, ಸುಬಾಲೋಪನಿಷತ್ತು, ಮಹೋಪನಿಷತ್ತು, ಚಾಂದೋಪನಿಷತ್ತು, ಐತರ್ಯ, ಕಟವಲ್ಲಿ ಪ್ರಭೃತಿವಿ ಎಲ್ಲಾ ಉಪನಿಷತ್ತುಗಳು ಉದ್ಘೋಷೇಣ ಘೋಷ ಮಾಡುತ್ತಂತ ಉದ್ಘೋಷೇಣ ಭಗವಂತನ. ಇಷ್ಟಲ್ಲದೆ ಇದಲ್ಲದೆ ಏನ್ ಮಾಡ್ತಾರೆ ಇದಕ್ಕೆ ಪರಮಾರ್ಥಜ್ಞ ಪರಮಾರ್ಥವನ್ನು ಅರ್ಥಜ್ಞರಾದರು ಯಾರ್ಯಾರು ಪಾರಾಶರ್ಯ ಪ್ರಚೇತರೆ ಪರಾಶರರು, ಪಾರಾಶರ್ಯ ವೇದವ್ಯಾಸರು, ಪ್ರಾಚೇತಸಾದಿ ಪರಮಋಷಿ ಋಷಿಮತೈಹಿ ಅಸ್ಯೇವ ವೇದ ಸಿದ್ಧಾಂತತ್ವೇ ಸ್ವಪರಂ ಅಗಮ ಸಂಪ್ರತಿಪತ್ವಾರೂಪ ಆಯುಧ ವಾಹನ ಚರಿತ್ರ ವಿಶೇಷಾದಿ ಸಾಮರ್ಥ್ಯತ್ವಶ್ಚ ಖಲು ಭಗವತೋ ನಿರಂಕುಶ ಐಶ್ವರ್ಯಂ ತದಿತರ ನಿಕರ್ಷಶ್ಚ ಬುದ್ಧಿಮತಾಂ ಸ್ವಧ್ಯವಸಾನಂ. ಅಂದ್ರೆ ಎಲ್ಲರೂ ಸಹ ಘಂಟಾಘೋಷವಾಗಿ ಯಾರ್ಯಾರು ಪರಾಶರಾದಿಗಳು, ಶನಕಾದಿಗಳು, ಪರಾಶರದ್ದು ವೇದವ್ಯಾಸರಾದಿಗಳು, ಅಷ್ಟೇ ಅಲ್ಲ ಆಮೇಲೆ ಪ್ರಾಚೇಸಾದಿಗಳು ಅಂದ್ರೆ ರಾಮಾಯಣ ಬರೆದಂತ ವಾಲ್ಮೀಕಿಗಳು, ಎಂತಹ ಪರಮರ್ಷಿಗಳು ಎಲ್ಲರೂ ಸಹ ಈ ಸಿದ್ಧಾಂತವನ್ನು ಒಂದೇ ಸಿದ್ಧಾಂತ ಭಗವಂತ ಪರಮಾತ್ಮ ಅವನ ಪರ ಯಾರೂ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದಕ್ಕೆ ಅಷ್ಟೇ ಅಲ್ಲ ಅವನ ನಿರಂಕುಶ ಐಶ್ವರ್ಯ, ಅವನ ನಿರಂಕುಶ, ಅವನಿಗೆ ಅಂಕುಶ ಇಡೋರು ಯಾರು ಇಲ್ಲ, ಅವನ ಐಶ್ವರ್ಯ ನಿರಂಕುಶತ್ವ ಅವನಿಗೆ, ಅವನನ್ನ ಕಟ್ಟುಪಡಿಸೋರು ಯಾರು ಇಲ್ಲ, ಯಾಕೆ ಮಾಡಿದೆ ಅಂತ ಕೇಳೋರು ಯಾರು ಇಲ್ಲ ಅವನಿಗೆ. ಅದರಿಂದ ಇದನ್ನೆಲ್ಲ ಅವರು ತಿಳ್ಕೊಂಡ್ರು. ಏನ್ ಮಾಡಿದ್ರು? ನಿಕರ್ಷಶ್ಚ ಬುದ್ಧಿಮತಾಂ ಸ್ವಧ್ಯವಸ, ಎಲ್ಲರೂ ತಮ್ಮ ಜ್ಞಾನ ತಪಸ್ಸು ಶಕ್ತಿಗಳಿಂದ ತಿಳ್ಕೊಂಡು ಇದನ್ನು ನಿಷ್ಕರ್ಷೆಯನ್ನ ಮಾಡಿ ಘಂಟಾಘೋಷವಾಗಿ ಹೇಳ್ಬಿಟ್ಟಿದ್ದಾರೆ. ಅದರಿಂದಲೂ ಸಹ ಇದನ್ನ ಹೇಳ್ತಾರೆ ಕಡೆಗೆ ಇದರಲ್ಲಿ ಅಸ್ಮದಾಚಾರ್ಯ ಐತಿ ನಾತಿ ವಿಸ್ತ್ರಮಣೀಮಹೆ, ಇದನ್ನ ನಮ್ಮ ಆಚಾರ್ಯಗಳು ಸಹ ಇದು ವಿಷಯವಾಗಿ ಹೇಳಿದ್ದಾರೆ. ಅದರಿಂದ ಇದಕ್ಕೆ ಮುಂಚೆನ ಹೇಳುವಾಗೆ ಬೇಡ ಇಲ್ಲ ಅನ್ಬಿಟ್ಟು ಅಂತ ಅವ್ರು ಹೇಳ್ತಾರೆ. ಯಾಮನಾಚಾರ್ಯ ಹೇಳ್ತಾರೆ ಸ್ವಾಂಶೀಲ ರೂಪ ಚರಿತೈಹಿ ಅಂತ ಹೇಳ್ತಾರೆ. ಅದು ಸ್ತೋತ್ರದಲ್ಲಿ ಬರುವಂತ ಸ್ತೋತ್ರ. ಅದಕ್ಕೆ ಅಂದ್ರಾಗೆ ಭಗವಂತನ ನಿನ್ನ ಶೀಲ ರೂಪ ಚರಿತ್ರದಿಂದ ಅತ್ಯಂತ ಉತ್ಕೃಷ್ಟ ಅಂತ ಹೇಳ್ತಾರೆ. ಎಲ್ಲರೂ ಕರೀತಾರೆ, ಯಾದಕ್ ನಿನ್ನ ಪರಮಾನ್ ಕರೀತಾರೆ ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಅಷ್ಟೇ ಅಲ್ಲದೆ ತಮ್ಮ ಕೂರತಾಯ್ವಾನ್ ಹೇಳಿದ್ದನ್ನು ಅದ್ಭುತವಾಗಿ ಹೇಳ್ತಾರೆ. ಅದನ್ನ ಮಾತ್ರ ಶ್ಲೋಕವನ್ನು ಹೇಳ್ತೀನಿ. ಅವರ ತಂದೆ ಆದ್ರಿಂದ ತಾತ ಪಾದಾಷ್ಟ ಅಂತಾರೆ. ನನ್ನ ತಂದೆಯವರು ಹೇಳಿದಂತ ಇದು ವೈಕುಂಠ ಸ್ತೋತ್ರದಲ್ಲಿ ಬರುವಂತದ್ದು. ಇದು ತತ್ವಾರ್ಥ ತತ್ಪರ ಪರಶ್ಚತವೇದ ವಾಕ್ಯೈ ಸಾಮರ್ಥ್ಯ ಸ್ಮೃತಿ ವಿರಾಪೃತ ತಾದೃಶೀಭಿ ಸ್ವಾಮೇವ ತತ್ಪರ ಸಾತ್ವಿಕ ಸತ್ಪುರಾಣೈ ದೈವಜ್ಞ ಧೀಭಿರಭಿ ನಿಶ್ಚಿನುಮಃ ಪರೇಶಂ. ಅಂದ್ರೆ ನೀನು ಪರ ಅಂತ ದೈವಜ್ಞ ಧೀಭಿ, ದೈವಜ್ಞರ ಅಂತ ಪರಾಶರಾದಿ ಮುನಿಗಳು ಎಲ್ಲರೂ ತಮ್ಮ ಧೀ ಅಂತ ತಮ್ಮ ಬುದ್ಧಿಶಕ್ತಿಯಿಂದ ನಿಶ್ಚಿನುಮಃ ನಿಶ್ಚಯ ಮಾಡಿಬಿಟ್ರು. ಅಂದ್ರೆ ಅದು ಮಾಡಿ ಆಯ್ತು, ಅದಕ್ಕೆ ಡಿರೈವ್ಡ್, ಅದಕ್ಕೆ ಇನ್ಯಾವುದೂ ಇಲ್ವೇ ಇಲ್ಲ, ಇನ್ ಮಾಡ್ಬಿಟ್ರು. ಯಾರು? ನೀನು ಪರೇಶ ಪರ ಈಶ ಎಲ್ರಿಂದ ನೀನು ಪರ ಅಂತ. ಯಾಕಪ್ಪ ಅಂದ್ರೆ ತತ್ವಾರ್ಥ ತತ್ಪರ ಪರ ಶತವೇದ ವಾಕ್ಯೈ, ವೇದಗಳಲ್ಲಿ 100 ವಾಕ್ಯಗಳು ನಿನ್ನ ಪರವಾಗಿ, ತತ್ವಾರ್ಥ ನಿನ್ನ ಪರತ್ವ ಬಗ್ಗೆ 100 ವಾಕ್ಯಗಳಿದೆ. ಶತವೇದ ವಾಕ್ಯ 1, 2, 100 ವಾಕ್ಯಗಳಿದೆ. ಆಮೇಲೆ ಅಷ್ಟೇ ಅಲ್ಲ, ಅದಕ್ಕೆ ಆಮೇಲೆ ಸಾಮರ್ಥ್ಯ ಸ್ಮೃತಿಭಿ ಅಪ್ಯತ ತಾದೃಶೀಭಿ. ಅದೇ ತರ ರಾಮಾಯಣ ಮಹಾಭಾರತಗಳಲ್ಲೂ ಸಹ ನಿನ್ನ ಇದಕ್ಕೆ ವೇದವನ್ನು ಅನುಸರಿಸಿ ನಿನ್ನ ಗುಣವನ್ನು ಸಾಮರ್ಥ್ಯವನ್ನು ಸಹ ತಾದೃಶೀಭಿ ವೇದದಲ್ಲಿ ಹೇಳ್ದಂಗೆ ಆ ತಾತ್ಪರ್ಯವನ್ನ ರಾಮಾಯಣ ಮಹಾಭಾರತದಲ್ಲಿ ನಿನ್ನ ಪರತ್ವವನ್ನು ತೋರಿಸ್ಕೊಟ್ಟಿದೆ. ಅಷ್ಟೇ ಅಲ್ಲ ಸ್ವಾಮೇವ ತತ್ವಪರ ಸಾತ್ವಿಕ ಸತ್ಪುರಾಣೈ, ಅದಲ್ಲದೆ ಈ ಸಾತ್ವಿಕ ಪುರಾಣಗಳು ಏನಿದೆಯೋ ವಿಷ್ಣು ಪುರಾಣಾದಿಗಳು ಸಾತ್ವಿಕ ಪುರಾಣಗಳು, ಸಾತ್ವಿಕ ಪೂರ್ವ ಪುರಾಣ ಇವೆಲ್ಲ ಸಾತ್ವಿಕ ಪುರಾಣಗಳು. ಆ ಸಾತ್ವಿಕ ಪುರಾಣಗಳಲ್ಲೂ ಸಹ ಇದು ಚೆನ್ನಾಗಿ ಹೇಳಲ್ಪಟ್ಟಿದೆ. ಇದರ ಮೂಲಕ ಏನ್ ಮಾಡಿದರೆ ದೈವಜ್ಞರಾದ ಜ್ಞಾನಿಗಳು ಎಲ್ಲರೂ ನೀನೇ ಪರಮ ಅಂತ ನಿಶ್ಚಯ ಮಾಡಿದ್ದಾರೆ ಅಂತ ನನ್ನ ತಂದೆನೇ ಹೇಳಿದೆ ಅಂತ ಅದನ್ನ ಹೇಳ್ತಾರೆ. ಅದರಿಂದ ಭಗವಂತ ಅವನ ಬಿಟ್ರೆ ಯಾವುದೂ ಇಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಇದರಿಂದ ಹೇಳ್ಕೊಂಡು ಹೋಗ್ತಾರೆ. ಇದನ್ನ ಎಲ್ಲವೂ ಸಹ ಅವರದೇ ಇನ್ನೊಂದು ಶ್ಲೋಕ ಇದೆ, ಬೇಡ ಒಂದು ಹೇಳಿಸ್ಲಾಗು, ಇನ್ನೊಂದು ಶ್ಲೋಕದಲ್ಲೂ ಅದನ್ನೇ ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಅವನ ಲೀಲೆಗಳನ್ನ ಇಟ್ಕೊಂಡು ಹೇಳ್ತಾರೆ ನೀನು ಪರಮ ಅನ್ನೋದಕ್ಕೆ. ಅದೇ ತರ ಇಲ್ಲಿ ಮುಂದಿನ ಇದಕ್ಕೆ ಹೇಳ್ತಾರೆ 12ನೇದು ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಮೇ ಶೃಣು ಪಾಪ ಭಯಾಪಹಂ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದಂದ್ರೆ
ಅವನು ತಸ್ಯ ಲೋಕ ಪ್ರಧಾನಸ್ಯ, ತಸ್ಯ ಅಂದ್ರೆ ಇಲ್ಲಿವರೆಗೆ ಹೇಳಿದ್ವಲ್ಲ ಅವನ, ತಸ್ಯ ಅಂದ್ರೆ ಅವನ, ಯಾರು ಏಕಂ ಪರಾಯಣಂ ಪರಮಂ ಪವಿತ್ರಂ ಯೋ ಮಂಗಳಾನಾಂಚ ಮಂಗಳ, ಇಲ್ಲಿವರೆಗೆ ಹೇಳಿದ್ವಲ್ಲ ಅವನು ತಸ್ಯ, ಅವನ ಲೋಕ ಪ್ರಧಾನಸ್ಯ, ಅವನು ಲೋಕಕ್ಕೆ ಪ್ರಧಾನ. ಲೋಕ ಪ್ರಧಾನ ಅಂದ್ರೆ ಹೇಳ್ತಾರೆ, ಇವ್ರು ಹೇಳ್ತಾರೆ ಯಥಾ ಲೋಕ ಅಶೇಷ ಶೇಷಿಣಃ, ಹಿಂದೆ ಲೋಕ ಪ್ರಧಾನಸ್ಯ ಬಂದುವಾಗ ಒಡೆಯ ಅಂತ, ಇಲ್ಲಿಗೆ ಅಶೇಷ ಶೇಷಿಣ, ಅವನಿಗೆ ಶೇಷರಲ್ದವ್ರು ಯಾರೂ ಇಲ್ಲ, ಅಶೇಷ ಸರ್ವವೂ ಅವನಿಗೆ ಶೇಷಿತ್ವರಿಂದ ಲೋಕ ಪ್ರಧಾನ ಅಂತ ಪದವನ್ನು ಹಾಕಿದ್ರು. ಅದಕ್ಕೆ ಅಷ್ಟೇ ಜಗನ್ನಾಥಸ್ಯ ಅಂತ ಪದ ಹಾಕೋದಲ್ಲ, ಜಗನ್ನಾಥಸ್ಯ ಅಂದ್ರೆ ಸರ್ವ ನಿಯಂತು, ಎಲ್ಲರನ್ನೂ ಹೊರಗಡೆಯಿಂದ ಹೊರಗಡೆ ನಿಯಂತ್ರ ಮಾಡೋದ್ರಿಂದ ಅವನು ಎಲ್ಲರೂ ಸಹ ಅವನು ನಿಯಂತ್ರು ಹೌದು. ಆಮೇಲೆ ಎಷ್ಟು ಹೇಳ್ತಾರೆ, ವಿಷ್ಣೋಹ ಅಂತೇಳಿ ಭೂಪತೆ ಅನ್ನೋದು ಅವನಿಗೆ, ಇವನಿಗೆ ಯುಧಿಷ್ಠನಿಗೆ ಸಂಬೋಧನೆ. ವಿಷ್ಣೋರ್ನಾಮ ಸಹಸ್ರಮ್ಯ ಅಂದ್ರೆ ಅವನು ಭಗವಂತನ ವಿಷ್ಣೋಹ ಸಂಬಂಧಿಷು ಸತ್ವಪಿ ಬಹುಷು ತದ್ ವರ್ಜನ ಉಪಯಾಂತರೇಶು ಸಹಸ್ರಮೇವ. ವಿಷ್ಣೋ ನಾಮ ಅಂದ್ರೆ ವಿಷ್ಣೋಹ ಅಂದ್ರೆ ವಿಷ್ಣು ಸಂಬಂಧಿಷು, ವಿಷ್ಣೋಹ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟ ಹೆಸರುಗಳು, ಸಂಬಂಧ ಅಂತ. ಆಮೇಲೆ ಸತ್ವಪಿ ಬಹುಷು, ಅದು ಅತ್ಯಂತ ಇದೆ, ಅತ್ಯಂತ ಇದೆ. ತತ್ವರ್ಜನ ಉಪಾಯಾಂತರೇಶು, ಅದರಿಂದ ಅವಾಗೇನಾಗ್ತದ ತತ್ವರ್ಜನ, ಅದಕ್ಕೆ ಉಪಾಯಾಂತರ ಇಲ್ಲ, ಇದನ್ನ ಬಿಟ್ರೆ ಬೇರೆ ಉಪಾಯಾಂತರ ಯಾರು ಇಲ್ಲ ಭಗವಂತನಿಗೆ. ಇದು ಬಹುಷ್ವಪಿ ಅನೇಕ ಹೆಸರುಗಳಿದೆ, ಅದರಲ್ಲಿ ನಾನು ಕೆಲವನ್ನ ಆರಿಸ್ಕೊಂಡು 1000 ಮಾತ್ರ ನೀವು ಹೇಳ್ತೀನಿ. ಇದ್ರ ಪ್ರಕಾರ 36,000 ಮಂತ್ರಿಗಳನ್ನ ತಗೊಂಡ್ರಂತೆ, 36,000 ಹೆಸರನ್ನ ಭಗವಂತನ ಹೆಸರು ತೆಗೆದ್ರಂತೆ. ಅದು ತುಂಬಾ ಜಾಸ್ತಿ ಆಯ್ತು ಅಂತ ಮಾಡ್ಬಿಟ್ಟು ಕಡೆಗೆ ಅದನ್ನ ವರ್ಷಕ್ಕೆ 360 ದಿನ ಆತರ ವರ್ಷಕ್ಕೊಂದೊಂದು ತಗೊಂಡು 1,000 ಇಳಿಸೋದ್ರಂತೆ. ಅದು 1,000 ಆಯ್ತು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ 1,000 ಮಾಡಿ ಇಳಿಸಿದ್ರು. ಆಯ್ತು, ದೊಡ್ಡದಿಂದ ಚಿಕ್ಕದ್ ಮಾಡಿ ಇದನ್ನೂ ಲಘು, ಮತ್ತೆ ಅವಳು ಪಾರ್ವತಿ ಹೇಳ್ತಾಳೆ ಇದು ದೊಡ್ಡದಾಯ್ತು ಇನ್ನೂ ಲಘುವಾಗಿ ಹೇಳುವವಾಗ ಶ್ರೀರಾಮ ಅಂತಾನೆ ಭಗವಾನ ಈಶ್ವರ, ಅದೊಂದಾಗಿ ಹೇಳಿದ್ರೆ ಎಲ್ಲ ಆಗುತ್ತೆ ಅಂತ. ಹಾಗಾಗಿ ಇಳಿಸಿದ್ರು. ಅದಕ್ಕೆ ತತ್ವಪಿ ಬಹುಶು ತತ್ವರ್ಜನ, ಅದರಿಂದ ಎಲ್ಲವನ್ನೂ ಹೇಳಕ್ಕಾಗಲ್ಲ, ಅದರಿಂದ ಅದನ್ನ ಬಿಟ್ಬಿಟ್ಟು ಅವನು ಸಹಸ್ರನಾಮಮೇವ, ಅದು ಯಾಕೆಂದ್ರೆ ಸರ್ವಪಾಭಯ, ಈ 1,000 ಮಾತ್ರ ಅದರಲ್ಲಿ ಬಹಳ ಮುಖ್ಯವಾದನ್ನು ತಗೊಂಡು, ಅದರಿಂದ ಎಲ್ಲಾ ಪಾಪಗಳು ಭಯವಾಗೋದ್ರಿಂದ ಸರ್ವ ಪ್ರಕಾರಂ ಪಾಪಂ ತಥೇತುಕಂ, ಅದರಿಂದ ಎಲ್ಲಾ ಪಾಪಗಳಿಗೆ ಅದರಿಂದಾಗಿ ಭಯ, ಪಾಪಗಳಿಂದ ಉಂಟಾಗುವ ಭಯ, ಆ ಭಯವನ್ನು ಹೋಗಲಾಡಿಸದೆ ಪಾಪಕ್ಕೆ ಮೂಲವಾದ ಕಾರಣವನ್ನು ಹೋಗಲಾಡಿಸಿ ಪಾಪವನ್ನು ಹೋಗಲಾಡಿಸೋದ್ರಿಂದ ಅದರಿಂದ ಸಮೂಲಘಾತಂ ಹನ್ಯಾತೆ, ಅದು ಸಮೂಲ ಬೇರ್ ಸಹಿತ ಇದನ್ನ ಹೇಳೋದ್ರಿಂದ ನಮ್ಮ ಪಾಪ ಎಲ್ಲವೂ ಬೇರ್ ಸಹಿತ ಕಿತ್ತೋಗ್ಬಿಡುತ್ತೆ. ಅದರಿಂದ ಸ್ವಯಮೇವ ಶೃಣ್ವತಃ, ಅದರಿಂದ ನೀನೇ ಇದನ್ನು ಕೇಳು. ಅದಕ್ಕೆ ಪುನಃ ಶ್ರವಣ ನಿಮಂತ್ರಣಂ ಭೂಪತೆ, ಅದರಿಂದ ನಿನಗೆ ಹಿಂದೆ, ಯಾಕೆಂದ್ರೆ ಹಿಂದೆ ಅವನಿಗೆ ಧರ್ಮವನ್ನು ಬೋಧಿಸಿದ್ರು ಅಂತ ನೀನೆ ಬೋಧನೆ ಪಟ್ಟ ನಿನಗೆ ಹೇಳ್ತಾ ಇದ್ದೀನಿ, ನೀನೇ ಇದನ್ನ ಕೇಳುವಂತ ಭೂಪತೆ ಅಂತ ಸಂಬೋದ್ರಿಂದ ಯುಧಿಷ್ಠಿರನೇ ನಿನಗೆ ಇಲ್ಲಿವರೆಗೆ ಧರ್ಮ ವಿಷಯವನ್ನೆಲ್ಲ ಹೇಳಿದೆ. ಈಗ ಅದನ್ನ ಮಾಡಿ ಭಗವಂತನ ಬಟ್ಟಿ ಇಳಿಸಂದ 1000 ಹೆಸರನ್ನ ಮಾತ್ರ ಹೇಳ್ತೀನಿ. ಅದರಿಂದ ಅವತ್ತು ಶ್ರೋತೃಲಾಭಂ ಅಸ್ಮಿನ್ ವಿಷಯ ಶ್ಲಾಘ್ಯಂ ಸೂಚಯತಃ, ಅದರಿಂದ ಇಲ್ಲಿ ಅವನಿಗೆ ಇಲ್ಲಿ 2 ಹೇಳ್ತಾರೆ. ಒಂದು, ಅವನಿಗೆ ಶ್ರೋತೃ ಲಾಭವೂ ಆಯ್ತಂತೆ. ಇವರಿಗೆ ಕೇಳುವನೊಬ್ಬ ಸಿಕ್ಕಿದ್ನಲ್ಲ, ಕೇಳೋನೊಬ್ಬ ಸಿಕ್ಕಿದ್ನಲ್ಲ ಅಂತ ಭೀಷ್ಮರು ಸಂತೋಷ ಆಯ್ತಂತೆ. ಶ್ರದ್ಧೆಯಿಂದ ಕೇಳೋನೊಬ್ಬ ಸಿಕ್ಕಿದ್ನಲ್ಲ ಅಂತ ಅವ್ರಿಗೂ ಸಂತೋಷ ಆಯ್ತಂತೆ. ಕೇಳೋದ್ರಿಂದ ಅವನಿಗೂ ಸಂತೋಷವಾಗುತ್ತೆ. ಇಲ್ಲಿ ಶ್ರೋತೃ ಲಾಭ ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗೂ ಸಹ ಸಂತೋಷ ಆಯ್ತು, ಸದ್ಯ ಕೇಳದ್ನಲ್ಲ, ಇದನ್ನೆಲ್ಲ ಇಷ್ಟೆಲ್ಲ ಹೇಳಿದ್ರು ವಿಷಯ ಕ್ರೋಢೀಕರಿಸಿ ಹೇಳಿ ಅಂತ ಕೇಳದ್ನಲ್ಲ ಅಂತ ಅವ್ರಿಗೂ ಸಂತೋಷವಾಯ್ತು ಅಂತ ಹೇಳ್ತಾರೆ. ಹೇಳ್ತಾರೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಅಂದ್ರೆ ಯಾನಿ ನಾಮಾನಿ ಗೌಣಾನಿ, ಗೌಣಾನಿ ಅಂದ್ರೆ ಗುಣಯುತವಾದದ್ದು. ಗೌಣ ಅಂದ್ರೆ ಈ ನಾವು ರೂಢಿಲೋಗ ಗೌಣ ಮುಖ್ಯವಲ್ಲದ್ದು ಅರ್ಥ ಅಲ್ಲ, ಗುಣಗಳ ಸಹಿತವಾಗಿರೋದು ಗೌಣ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಅದಕ್ಕೆ ಯಾತಕ್ಕೆ ಇದನ್ನ ಹೇಳಿದ್ರು ಅಂದಾಗ ಋಷಿಭಿಃ ಪರಿಗೀತಾನಿ ಎಂಬುದು. ಇದರಲ್ಲಿ ಒಂದು ಶಬ್ದಕ್ಕೆ ಅದ್ಭುತವಾಗಿ ತೋರಿಸ್ತಾರೆ. ಒಂದು ಶಬ್ದಗಳ ಪ್ರವೃತ್ತಿಗೆ 4 ವಿಷಯಗಳನ್ನು ಹೇಳ್ತಾರೆ. ಒಂದು ಶಬ್ದವನ್ನ ಪ್ರವೃತ್ತಿಗೆ ಮಾಡ್ಬೇಕು, ಅದಕ್ಕೆ 4 ಇರುತ್ತಂತೆ. ಅದಕ್ಕೆ ದ್ರವ್ಯ, ಜಾತಿ, ಗುಣ ಮತ್ತು ಕ್ರಿಯೆ, ಈ 4 ನಿಮಿತ್ತಗಳು ಒಂದು ಶಬ್ದಕ್ಕೆ ಬರ್ಬೇಕಾದ ಅಂದ್ರೆ ಒಂದು ದ್ರವ್ಯ, ಜಾತಿ, ಗುಣ ಮತ್ತು ಕ್ರಿಯೆ, ಇದರಲ್ಲಿ ಬರುವಂತಹ ವಿಷಯಗಳು. ಅದಕ್ಕೆ ಕಡೆಗೆ
ಒಂದು ದ್ರವ್ಯ ಅಂದ್ರೆ ಒಂದು ಯಾವ್ದೋ ಒಂದು ಹೇಳ್ಬೇಕಾದ್ರೆ ಒಂದು ಹೇಳ್ತೇವೆ, ಅದು ಉಪಾಧಿ. ಅದು ಈಗ ಭಗವಂತನ ನಾಮ ಮಾಡಕ್ಕೆ ಒಂದು ಸ್ತೋತ್ರ ಹೇಳ್ಬೇಕಾದ್ರೆ ಹಯಗ್ರೀವ ಸ್ತೋತ್ರ ಅಂದ್ರೆ ಅದು ಅದೊಂದು ದ್ರವ್ಯ. ಅವಾಗ ಅದರಲ್ಲಿ ಅದು ಮತ್ತೆ ಜಾತಿ, ಜಾತಿಯಿಂದ ಸ್ತೋತ್ರ ಮಾಡುವ ರೀತಿ, ಯಾವುದ್ರಲ್ಲಿ ಸ್ತೋತ್ರ ಮಾಡ್ಬೋದು, ಗದ್ಯ ಹೇಳ್ಬೋದು, ಇಲ್ಲಾಂದ್ರೆ ಉಪಾಸನೆ ಧ್ಯಾನವನ್ನ ಮಾಡ್ಬೋದು. ಅದರಿಂದ ಬರುವಂತ ಮಂಗಳ, ಅದು ಗುಣ. ಅದರಿಂದ ಉಂಟಾಗುವಂತ ಭಗವಂತನ ಗುಣ, ಆ ಗುಣದಿಂದ ಒಂದು ಕ್ರಿಯೆ ಉಂಟಾಗುತ್ತೆ. ಈ 4 ಸೇರದೆ ಒಂದು ಶಬ್ದದಿಂದ ಉಂಟಾಗೋದು ಈ 4. ಅದಕ್ಕೆ ಒಂದು ದ್ರವ್ಯ ಇರಬೇಕು, ಒಂದು ಜಾತಿ, ಒಂದು ಗುಣ, ಒಂದು ಕ್ರಿಯೆ. ಇವೆಲ್ಲವೂ ಒಂದು ಶಬ್ದದಿಂದ 4 ಸೇರಿ ಒಂದು ಶಬ್ದ ಅಂತ ಆಗುತ್ತೆ. ಈಗ ನಾರಾಯಣ ಅಂದ್ರೆ ಅದಕ್ಕೊಂದು ಗುಣ ಇದೆ, ಅದಕ್ಕೊಂದು ಜಾತಿ ಇದೆ, ದ್ರವ್ಯ ಇದೆ. ನಾರಾಯಣಂ ಅಯನಂ ಅದೆಲ್ಲ ಒಂದು ಇದೆಲ್ಲ ಗುಣ ಜಾತಿ ಬರುತ್ತೆ. ಅದರಿಂದ ಕ್ರಿಯೆ ಅನ್ನೋದು ಅವನಿಂದ ಆಶ್ರಯ ಬರೋದು ಕ್ರಿಯೆ. ಒಂದು ಶಬ್ದದಿಂದ ಇವು 4 ಸೇರಿದ್ರೆ ಒಂದು ಶಬ್ದಕ್ಕೆ ಒಂದು ಅರ್ಥ ಬರುತ್ತೆ. ಅದನ್ನ ಹೇಳ್ತಾರೆ ಇಲ್ಲಿ ಈ ಭಗವಂತನ ಈ ಗೌಣಾನಿ ಅಂತ ಹೇಳ್ಬೇಕಾದ್ರೆ ಈ ಎಲ್ಲವೂ ಸಹ ಬೈದು. ಅದರಿಂದ ಈ ಪ್ರಕೃಷ್ಟವಾದ ಭಗವಂತನ ಗುಣಗಳು, ಆ ಗುಣಗಳಿಂದ ಏನಾಗುತ್ತೆ, ಅದರಿಂದ ಕರ್ಮ ನಿಮಿತ್ತವೂ ಬರುತ್ತೆ. ಈಗ ರಕ್ಷಕ ಭಗವಂತ ಅಂದ್ರೆ ಅವನ ರಕ್ಷಕ ಅಂತ ಗುಣವೂ ಸರಿ, ಆ ರಕ್ಷಕತ್ವ ಒಂದು ಕಾರ್ಯವೂ ಬಂದು ಸೇರ್ಕೊಳ್ಳುತ್ತಲ್ಲ. ಅದರಿಂದ ಆ ಗೌಣಾನಿ ಅಂದ್ರೆ ಗುಣಗಳಿಂದ ಉಂಟಾಗುವಂತ ಕಾರ್ಯ, ಅದು ಸಹ ಅದರಲ್ಲೇ ಸೇರ್ಕೊಳ್ಳೋದು. ಅದಕ್ಕೆ ಗುಣೇಭ್ಯ ಕರ್ಮಭ್ಯಶ್ಚ ನಿಮಿತ್ತ ಭೂತೇಭ್ಯ. ಕೆಲವು ಗುಣಗಳು ಕರ್ಮಗಳಿಗೆ ನಿಮಿತ್ತವಾಗುತ್ತೆ. ನಾವು ಕಾಪಾಡುವಂತ ಕಾಳುವಾಗ ಅವನ ರಕ್ಷಣೆ ಮಾಡುವವನು ರಕ್ಷಕ ಅಂತ ಹೇಳೋದ್ರಿಂದ ಅವನು ಕಾಪಾಡುವ ಶಕ್ತಿ ಅವನಿಗಿದೆ. ಇದೆಲ್ಲ ಆ ಜಾತಿ ಗುಣ ಅದ್ರಲ್ಲಿ ಬರುತ್ತೆ. ಮತ್ತೆ ಕಾಪಾಡ್ತಾನೆ, ಅದು ಒಂದು ಕ್ರಿಯೆ. ಅದೆಲ್ಲವೂ ಅಂದ್ರೆ ಕರ್ಮ ಮತ್ತು ಗುಣ ಎರಡು ಒಂದೊಂದಿಗೆ ಸೇರ್ಕೊಂಡಿರುತ್ತೆ. ಅದರಿಂದ ಗುಣ ಶಬ್ದ ಹೇಳಿದ್ರೆ ಆ ಕರ್ಮವೂ ಸೂಚಿತವಾಗುತ್ತೆ. ಯಾವ ಒಂದು ಹೇಳಿದ್ರು ಸಹ ಅವನಿಗೆ ಒಂದು ಮಾಧವ, ತಾಯಿಯನ್ನು ಧರಿಸ್ಕೊಂಡಿರೋದ್ರಿಂದ ಮಾಧವ, ಆ ಗುಣವನ್ನು ಆಯ್ತು ಆಗುತ್ತೆ, ಅದೊಂದು ಕೆಲಸವ ಕ್ರಿಯೆನೂ ಉಂಟಾಗುತ್ತೆ. ಅದಕ್ಕೆ ಆ ಎರಡೂ ಪ್ರದರ್ಶನವಾಗುತ್ತೆ ಅಂತ ಇತ್ತು. ಅದಕ್ಕೆ ಆ ಯೌಗಿಕ ಅರ್ಥ ಬರೋದ್ರಿಂದ ಗೌಣಾನಿ ಅಂದ್ರೆ ಗುಣದಿಂದ ಉಂಟಾಗುವಂತ ಸಬ್ಸಿಕ್ವೆಂಟ್ ಈ 4 ಇದರಿಂದ ಉಂಟಾಗುವಂತ ಇದು ಭಗವಂತ ಒಂದು ಗುಣವನ್ನು ಹೇಳಿದ್ರೆ, ಒಂದು ಸ್ತೋತ್ರ ಮಾಡಿದ್ರೆ ಅದರಲ್ಲಿ ಚೈನ್ ರಿಯಾಕ್ಷನ್ ತರ ಎಲ್ಲ ಬರುತ್ತಲ್ಲ, ಅದು ಅದಕ್ಕೆ ಯೌಗಿಕ ಅರ್ಥ ಇರೋದ್ರಿಂದ ಗೌಣ ಅನ್ನೋದು ಯೌಗಿಕ ಅರ್ಥವನ್ನು ಅದರಿಂದ ಆ ಕರ್ಮವಾಚಕವೂ ಸೇರ್ಕೊಳ್ಳೋದ್ರಿಂದ ಗುಣಶಬ್ದ ಕರ್ಮಣಾಪಿ, ಅದರಿಂದ ಈ ಎರಡೂ ಸೇರ್ಕೊಳ್ಳೋದ್ರಿಂದ ಗೌಣಾನಿ. ಅವರು ಅದನ್ನೇ ಹೇಳಿದ್ರು, ಗುಣಗಳೇ ಉಳ್ಳದ್ದು ಗೌಣ ಅಂತ ಶಂಕರು ಅದೇ ಹೇಳಿದ್ರು. ಗುಣಗಳಿಂದ ಉಂಟಾಗುವುದು ಗೌಣ ಅಂತ ಇದೇ ಹೆಚ್ಚುಕೊಂಡು ಇದೆ. ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರು, ಅವ್ರು ಸೂಕ್ಷ್ಮ ಹೇಳಿದ್ರು ಅಷ್ಟೇನೆ. ಅದನ್ನ ಹೇಳ್ತಾರೆ ಕಡೆ. ಅದರಿಂದ ಹೇಳ್ತಾರೆ ಇದನ್ನ ಮಹಾಭಾರತ ಶಾಂತಿ ಪರ್ವದಲ್ಲಿ ಅದಕ್ಕೊಂದು ಕೊಡ್ತಾರೆ. ಹೇಗೆ ನೀವು ಹೇಳ್ತೀರಿ ಅಂತ ಹೇಳಿದ್ರೆ, ಪ್ರವದನ್ ಆತ್ಮನೋ ನಾಮ್ನಾಂ ನಿರುಕ್ತಂ ಗುಣಕರ್ಮಣ ಅಂತ ಹೇಳ್ತಾರೆ. ಭಗವನ್ ಗೌಣಾನಿ ಮಮ ನಾಮಾನಿ ಕೀರ್ತಿತಾನಿ ಚ ಕಾನಿಚತೆ ಅಂತ ಅದ್ರಲ್ಲಿ ಬರುತ್ತೆ. ಏನು ಅಂದ್ರೆ ಪ್ರವದತೆ ಅಂದ್ರೆ ಗುಣಗಳಿಂದ ಭಗವಂತ ಹೇಳ್ತಾನೆ, ಗುಣಗಳಿಂದಲೇ ನನ್ನ ಕರ್ಮಗಳು ಹುಟ್ಟುತ್ತೆ ಅಂತ. ನನ್ನ ನಾಮಗಳು ಗುಣಕರ್ಮಗಳಿಂದ ನನ್ನ ನಾಮಗಳು ಹುಟ್ಟುತ್ತೆ. ಭಗವಾನ್ ಹೇಳ್ತಾರೆ, ಅವನಿಗೆ ಹೆಸರೇ ಇಲ್ವಲ್ಲ, ನನಗೆಲ್ಲ ಹೆಸರು ಹೇಗೆ ಬಂದು ಅಂದ್ರೆ ನನ್ನ ಗುಣಗಳು ಅದನ್ನ ಮಾಡುವ ಕೆಲಸಗಳಿಂದ ಹೆಸರು ಬಂದಿದೆ. ಅವನಿಗೆ ವಿಷ್ಣು ಅಂದ್ರೆ ವ್ಯಾಪ್ತಿ, ವಿಷಯ ವ್ಯಾಪ್ತಿಯಿಂದ ವಿಷ್ಣು ಅಂತ ಬಂತು. ಅಂತರ್ಯಾಮ ವ್ಯಕ್ತಿ ಇರೋದ್ರಿಂದ ಅವನಿಗೆ ಒಂದೊಂದು ಶಬ್ದ ನಾನು ಮಾಡುವ ಕೆಲಸ ಗುಣಗಳಿಂದ ನನಗೆ ಹೆಸರು ಬಂತು ಅಂತ ಭಗವಂತ ತಾನೇ ಹೇಳ್ಕೊಡ್ತಾನೆ. ಗುಣವನ್ನು ಆಧರಿಸಿ ಕೆಲವು ಕರ್ಮಗಳನ್ನು ಮಾಡಬೇಕಾಗುತ್ತೆ, ಅದರಿಂದ ಬಂದ ಹೆಸರುಗಳು. ಗುಣಕರ್ಮಾಣಾಂ ಗೌಣಾನಿ ಮಮ ನಾಮಾನಿ ಕೀರ್ತಿತಾನಿ. ಈ ಗುಣಗಳೇ ಉಳ್ಳದ್ರಿಂದ ನನ್ನ ಹೆಸರಿನಿಂದ ನನ್ನನ್ನು ಕೀರ್ತನೆ ಮಾಡ್ತಾರೆ ಅಂತ ಸಾಕ್ಷಾತ್ ಭಗವಂತನೇ ಹೇಳ್ತಾನೆ. ನಾಮಕರ್ಮಾರ್ಥ ವಿತ್ತಾತ ಅದೇ ನಿರುಕ್ತಂ ಕರ್ಮಜಾನಾಂಚ ಶೃಣುಷ್ವ ಪ್ರಯತೋನಗ ಅಂದ್ಬಿಟ್ಟು ಅಂತಂದ್ರೆ ಇವೆಲ್ಲೂ ಮಹಾಭಾರತ ಉದ್ಯೋಗ ಪರ್ವ ಆದಿ ಪರ್ವಗಳಲ್ಲಿ ಬರುವಂತದ್ದು ಅಂತ ಕೇಳಿದ್ರೆ, ಅದರಿಂದ ನನ್ನ ನಾಮಗಳು ಕರ್ಮಗಳಿಂದಲೂ ಸಹ ಉಂಟಾಗುತ್ತೆ. ಇದೆಲ್ಲವನ್ನೂ ಸಹ ನಾವು ಮುಂದೆ ಇದರಲ್ಲಿ ಬರುತ್ತೆ. ಅವನ ಹೆಸರುಗಳೆಲ್ಲ ಕರ್ಮಗಳು ಬರೋದು ಅದನ್ನು ನೋಡ್ಬೋದಾನೆ. ಅದರಿಂದ ಅದಕ್ಕೆ ಅಸಾಂತಕೆ ತತ್ವಾತ್ ಅಂತ ಹೇಳ್ತಾರೆ ಕಡೆಗೆ. ಅದರಿಂದ ಇದು ಸಾಂಕೇತಿಕವಾದ ಶಬ್ದವಲ್ಲ. ಭಗವಂತನುಗಳು ಸಾಂಕೇತಿಕ ಅಂದ್ರೆ ಅವನು ಹುಲಿ ಇದ್ರೆ ಒಂದು ಸಾಂಕೇತಿಕ, ಇವನು ಹುಲಿ ಅಲ್ಲ ಅನ್ನೋ ತರ ಇದೆ ಅಂತ. ಭಗವಂತನದು ಅದು ಸಾಂಕೇತಿಕವಲ್ಲ, ಅದು ಎಲ್ಲವೂ ಸಹ ಭಗವಂತನದು. ಅದು ಆ ತರ ಇರುವಂತಹದ್ದೇ. ಸಾಂಕೇತಿಕವಾದ ಯಾವ ಗುಣವನ್ನು ಭಗವಂತನ ಕೊಂಡಾಡೋದಿಲ್ಲ. ಪ್ರತಿಯೊಂದು ಗುಣವು ಹೇಳೋದು ಅವನಿಗೆ ಸಾಕ್ಷಾತ್ ಅವನಿಗೆ ಹೊಂದುವಂತಹದ್ದೇ ಅಂತ ಅದನ್ನ ಹೇಳ್ತಾರೆ ಕಡೆಗೆ.
ಇದು ಆಮೇಲೆ ಋಷಿಭಿ ಪರಿಗೀತಾನೆ ಬೇಕಾದ್ರೆ ಇದನ್ನೇ ಇದು ಮುಗಿಸ್ಬಿಡೋಣ. ಅದಕ್ಕೆ ಈ ಋಷಿಭಿ ಬೇಕಾದ್ರೆ ಹಿಂದೆ ಹೇಳ್ದಂಗೆ ಆದ್ರಿಂದ ಎಲ್ಲಾ ಋಷಿಗಳು ತಪಸ್ಸಿನಿಂದ ಧ್ಯಾನದಿಂದ ಮಾಡಿ ಕಂಡಿಡ್ಕೊಂಡಿದ್ದು ಇದು. ಪರಾಶರಾದಿಗಳು ತಮ್ಮ ತಪಸ್ಸು ಯೋಗದಿಂದ ತಮ್ಮ ಯೋಗದಿದ್ದಿಂದ ಕಂಡುಹಿಡ್ಕೊಂಡಿದ್ದ ಅದಕ್ಕೆ ಕಂಡಿಡ್ಕೊಂಡು ಮಾಡೋದು ಸುಮ್ಮನಿರ್ಲಿಲ್ಲ ಅವರು. ಪರಿಗೀತಾನಿ ಅವರು ಈಗ ವಿಷ್ಣು ಪುರಾಣವನ್ನೇ ರಚಿಸ್ಬಿಟ್ರು. ಅದ್ರಲ್ಲಿ ಎಷ್ಟೊಂದು ಹೆಸರು ಬರುತ್ತೆ. ವೇದದಲ್ಲಿರುವುದನ್ನೆಲ್ಲ ಅವ್ರು ತಿಳ್ಕೊಂಡು ಪರಿಗೀತ ಋಷಿಭಿ ಪರಿಗೀತಾನಿ ಸ್ಮೃತಿಗಳಲ್ಲಿ ಋಷಿಗಳು ತಾವೇ ಅವರನ್ನ ಹೊಡೆದ್ರು. ವಿಷ್ಣು ಧರ್ಮೋತ್ತ ಪುರಾಣ ಎಲ್ಲಾ ಪುರಾಣಗಳು ಬರುತ್ತೆ ಅದರಿಂದ ಅದಕ್ಕೆ. ಆಮೇಲೆ ಯಾನಿ ನಾಮಾನಿ ಕಡೆಗೆ ಅದನ್ನ ಹೇಳ್ತಾರೆ ಇಲ್ಲಿ. ಯಾನಿ ನಾಮಾನಿ ಎನ್ನುವಾಗ ನಾ ಇದು ಅರ್ಥ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಅದರಲ್ಲಿ ಯಾವ್ಯಾವ ಹೆಸರು ಯಾನಿ ನಾಮಾನಿ 1000 ಹೆಸರು ತಗೊಂಡ್ವಲ್ಲ ಅದನ್ನ ಹೇಳ್ತಾರೆ. ಹೇಗೆ ದುಂಬಿ ಒಂದೊಂದು ಹೂವಲ್ಲೂ ಹೋಗಿ ಮಧುವನ್ನ ಸಂಗ್ರಹ ಮಾಡಿ ಗೂಡು ಕಟ್ಟುತ್ತೋ ಆ ಥರ ಯಾನಿ ನಾಮಾನಿ ಯಾವ ಹೆಸರುಗಳನ್ನ ಮುಖ್ಯವಾದನ್ನ ಆರಿಸಿ ತಗೊಂಡು ಅದಕ್ಕೆ ದುಂಬಿಯು ಹೂವಿನಲ್ಲಿ ತೆಗೆಯೋ ತರ ಸಂಗ್ರಹಿಸುವಂತೆ ಈ ಭಗವತ್ ವ್ಯಾಸರಿಂದ ಯಾಕಂದ್ರೆ ವ್ಯಾಸರೇ ತಾನೇ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಂಡ್ರು. ವ್ಯಾಸರು ಇದನ್ನ ಇಟ್ಕೊಂಡು ಭೀಷ್ಮರು ಹೇಳಿದ್ರು ಅದನ್ನ. ವೇದವ್ಯಾಸರು ಅದನ್ನ ಎಷ್ಟು ಹಾಗೆ ಅದೇ ತರ ಆಯ್ದು ತೆಗೆದು ಭೀಷ್ಮರ ಮೂಲಕ ಬಾಯಿನಲ್ಲಿ ಹೇಳಿಸಿದ್ರು. ಅದು ಅದಕ್ಕೆ ತಮ್ ಸಂಪ್ರಾಪ್ತಾನಿ ತಭ್ಯಂ ಅದನ್ನ ನಾನು ನಿನಗೆ ವಕ್ಷಾಮಿ. ಅದಕ್ಕೆ ಭೂತಯೇ ಅನ್ಬೇಕಾದ್ರೆ ಭೂತಯೇ ಅನ್ನುವಾಗ ಇದನ್ನ ಹೇಳ್ತಾರೆ. ಯಾರಿಗಪ್ಪ ಅಂದ್ರೆ ಭೂತಿ ಅನ್ನಂದ್ರೆ ಇರುವುದಕ್ಕೆ ಭೂತಿ ಅಂತ. ಅದಕ್ಕೆ ಬದುಕುದು ಬಾಳುವುದು ಭೂತಯೇ ಈ ಬದುಕಿ ಬಾಳುವವರಿಗೆ ಇಲ್ಲಿರುವ ಪ್ರತಿಯೊಬ್ಬರಿಗೂ ಸಹ ಅದಕ್ಕೆ ಭೂತಿ ಭವಂತಂ ಸತ್ತಾಹ ನಾವ್ಯಾರು ಅನಾದಿ ಸಂಸಾರ ದೃಷ್ಟಿ ವಿನಷ್ಟಾತ್ಮನಃ ಪುನರುಜ್ಜೀವನಾಯ ಅರ್ಥ. ಅನಾದಿ ಕಾಲದಿಂದ ನಾವು ಇಲ್ಲಿ ಬಿದ್ದು ಅಚೇತನರಾಗಿ ಇಲ್ಲಿ ಅಸತ್ತಾಗಿ ಇದ್ದೀವಿ. ಅದನ್ನ ನಮ್ಮನೆಗ ಭೂತಯೇ ಅಂದ್ರೆ ಭೂತಾಯ ಭೂತಗಳಿಗೋಸ್ಕರ ಅಂದ್ರೆ ಇಲ್ಲಿರುವ ನಮ್ಮ ಎಲ್ಲರಿಗೋಸ್ಕರ ಉಜ್ಜೀವನಕ್ಕೋಸ್ಕರ ಅದಕ್ಕೆ ಶ್ರೂಯತೆ ಅದನ್ನ ಹೇಳಿ ಅನ್ಬಿಟ್ಟು ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಅದ ಕಡೆಗೆ ಅದರಲ್ಲಿ ಹೇಳ್ತಾರೆ ಯಾರ್ಯಾರು ಭಗವಂತನ ಅನ್ಕೋತಾರೋ ಅವನಿಗೆ ಭಗವಂತ ಇರ್ತಾನೆ, ಯಾರು ಇಲ್ಲ ಅಂತಾನೋ ಅವ್ರಿಗಿಲ್ಲ. ಅದಕ್ಕೆ ಎಲ್ಲವೂ ಸಹ ಈ ವಿಷ್ಣು ಸಹಸ್ರನಾಮದು ಆತ್ಮಲಾಭ ದ್ರವ್ಯ ಲಾಭ ಗುಣಲಾಭ ಎಲ್ಲವೂ ಇದರಲ್ಲಿ ಬರುತ್ತೆ. ಅದನ್ನ ನಿನಗೆ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಮೂರಿನ 5 ಶ್ಲೋಕಗಳು ಮುಗಿಯಿತು. ಇನ್ನು ಬರೀ ಧ್ಯಾನ ಶ್ಲೋಕ ಮಾತ್ರ. ಆ ಧ್ಯಾನ ಶ್ಲೋಕಕ್ಕೆ ಯಾರು ವ್ಯಾಖ್ಯಾನ ಯಾಕಂದ್ರೆ ಧ್ಯಾನ ಶ್ಲೋಕವನ್ನು ಸಿಂಪಲ್ ಆಗಿರೋದು ಇದಕ್ಕೆ ವಿಶೇಷವಾದ ಅರ್ಥ ಇರೋದನ್ನ ವ್ಯಾಖ್ಯಾನ ಮಾಡಿದ್ರು. ಮುಂದೆ ಬರುವಂತ ಧ್ಯಾನ ಶ್ಲೋಕ ಇದೆಯಲ್ಲ ಅದಕ್ಕೆ ಯಾರೂ ವ್ಯಾಖ್ಯಾನ ಮಾಡಿಲ್ಲ. ಅದು ನಾವು ಅರ್ಥ ತಿಳ್ಕೊಳ್ಳೋಣ. ಅದು ಯಾಕೆಂದ್ರೆ ಸಿಂಪಲ್ ಆಗಿದೆ. ಅದಕ್ಕೆ ಆತರ ವ್ಯಾಖ್ಯಾನ ಮಾಡುವಂತಹ ಇದಿಲ್ಲ. ಮೇಲರ್ಥದಲ್ಲಿ ತಿಳ್ಕೊಂಡ್ರೆ ಸಾಕದು. ಅದು ಬರೀ ಧ್ಯಾನ ಶ್ಲೋಕವಾದ್ರಿಂದ ಇದು ವಿಶೇಷವಾದ ಅರ್ಥ ಉಳ್ಳೋದ್ರಿಂದ ಇದಕ್ಕೆ ಇಷ್ಟು ದುಡ್ಡು ವ್ಯಾಖ್ಯಾನ ಮಾಡಿದ್ರು. ಇಲ್ಲಿ ಸ್ಮರಣ ಇನ್ನು ಮುಂದಕ್ಕೆ ನೇರವಾಗಿ ಇನ್ನು ನಾವು ವಿಶ್ವ ಅಲ್ಲಿ ಹೋಗ್ಬೋದು. ಅದನ್ನು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯಃ ಶ್ರೀರಂಗೇಶ ಪುರೋಹಿತಃ ಶ್ರೀವತ್ಸಾಂಕಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೆ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರ. 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 ನಮಸ್ಕಾರ.